ಪಂಪ ತನ್ನ ಬಾಲ್ಯ ಜೀವನವನ್ನು ಬನವಾಸಿ ಪ್ರಾಂತ್ಯದಲ್ಲಿ ಕಳೆದಿರಬಹುದಾದ ಕಾರಣದಿಂದಲೇ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಬನವಾಸಿಯನ್ನು ಮನದುಂಬಿ ಬಣ್ಣಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ವ್ಯಾಸಭಾರತವನ್ನು ಆಧರಿಸಿ ರಚನೆಗೊಂಡಿರುವ ಮಹಾಕಾವ್ಯವಾಗಿದ್ದು 14 ಆಶ್ವಾಸಗಳನ್ನು ಒಳಗೊಂಡಿದೆ. ಪ್ರಸ್ತುತ ಪದ್ಯಭಾಗವನ್ನು ಎಲ್ ಗುಂಡಪ್ಪ ಅವರು ಸಂಪಾದಿಸಿರುವ ಪಂಪನ ಆದಿಪುರಾಣ ಸಂಗ್ರಹದಿಂದ ಆಯ್ಕೆ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಆದಿಕವಿ ಪಂಪ ಬರೆದಿರುವಂತಹ ಒಂದು ವಿಶೇಷವಾದಂಥ ಪದ್ಯ ನೀಲಾಂಜನೇಯ ನೃತ್ಯಂ ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡವನಿದ್ದೀನಿ. ಈ ನೀಲಾಂಜನೇಯ ನೃತ್ಯಂ ಅನ್ನುವಂತಹ ಈ ಪದ್ಯ ಭಾಗವನ್ನ ಪಂಪ ಬರೆದಿರುವಂತಹ ಆದಿಪುರಾಣ ಅನ್ನುವಂತಹ ಗ್ರಂಥದಿಂದ, ಕೃತಿಯಿಂದ ಆರಿಸ್ಕೊಳ್ಳಲಾಗಿದೆ. ಈ ಥರದೊಂದು ವಿಶೇಷವಾದಂತಹ ಪದ್ಯ ಭಾಗವನ್ನ ನಮಗೆ ಕೊಟ್ಟಿರುವಂತಹ ಪಂಪ ಮಹಾಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೆಯ ಶತಮಾನವನ್ನು ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ 10ನೇ ಶತಮಾನವನ್ನ ಸುವರ್ಣ ಯುಗ ಅಂತ ಗುರುತಿಸಲಾಗಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಪಂಪನ ಕಾರಣಕ್ಕಾಗಿ. ಪಂಪ ಬರ್ಕೊಟ್ಟಿದ್ದು ಹಂಗಿತ್ತು. ಇದಕ್ಕೆ ಕಾರಣಕರ್ತರಾದವರು ಕವಿ ರತ್ನತ್ರಯರಾದ ಪಂಪ, ಪೊನ್ನ, ರನ್ನ. ಪಂಪ ಕನ್ನಡ ಸಾಹಿತ್ಯದ ಆದಿಕವಿ, ಅಗ್ರಮಾನ್ಯ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನ ಸುವರ್ಣ ಯುಗ ಅಂತ ಕರೆಯೋದಕ್ಕೆ ಕಾರಣವಾಗಿದೆ. ಹಾಗೆ ಸುವರ್ಣ ಯುಗ ಅಂತ ಕರೆಯೋದಕ್ಕೆ ಕಾರಣರಾದವರಲ್ಲಿ ಪಂಪ, ರನ್ನ, ಪೊನ್ನ ಇವರು ಮುಖ್ಯರಾಗ್ತಾರೆ ಅಂತ ಹೇಳ್ತಾ ಇರೋದು. ಪಂಪನನ್ನ ಆದಿಕವಿ, ಅಗ್ರಮಾನ್ಯ ಕವಿ ಅಂತೆಲ್ಲ ಕರೀತಾರೆ. ಆ ಥರದ ಕೀರ್ತಿಗೆ ಅವನು ಪಾತ್ರನಾಗಿದ್ದಾನೆ ಕೂಡ. ರಾಷ್ಟ್ರಕೂಟ ಚಕ್ರವರ್ತಿಗಳ ಸಾಮಂತರಾಜನಾದ ವೇಮುಲವಾಡದ ಇಮ್ಮಡಿ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ. ಯಾರ ಆಸ್ಥಾನದಲ್ಲಿ ಪಂಪ ಇದ್ದ ಅಂತಂದ್ರೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಇವನು ಪಂಪ. ದೇವೇಂದ್ರ ಮುನಿ ಈತನ ಗುರು. ದೇವೇಂದ್ರ ಮುನಿ ಅನ್ನೋರು ಪಂಪನ ಗುರುವಾಗಿದ್ರು. ಧಾರವಾಡದ ಅಣ್ಣಿಗೇರಿಯಲ್ಲಿ ಜನಿಸಿದ ಈತನ ಪೂರ್ವಜರ ನೆಲೆ ವೆಂಗಿಮಂಡಲ. ಕನ್ನಡದವನು. ಧಾರವಾಡದ ಅಣ್ಣಿಗೇರಿಯಲ್ಲಿ ಜನಿಸಿದ ಈತನ ಪೂರ್ವಜರ ನೆಲೆ ವೆಂಗಿಮಂಡಲ. ಇವನ ಪೂರ್ವಜರು ವೈದಿಕ ಧರ್ಮಕ್ಕೆ ಸೇರಿದವರು. ಪಂಪನ ಪೂರ್ವಜರು ವೈದಿಕ ಧರ್ಮಕ್ಕೆ ಸೇರಿದವರಾಗಿದ್ರು. ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ ಧಾರವಾಡದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮಗಳು. ಪಂಪನ ತಾಯಿ ಅಬ್ಬಣ್ಣಬ್ಬೆ ಧಾರವಾಡದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮಗಳಾಗಿದ್ಲು. ಪಂಪ ತನ್ನ ಬಾಲ್ಯ ಜೀವನವನ್ನು ಬನವಾಸಿ ಪ್ರಾಂತ್ಯದಲ್ಲಿ ಕಳೆದಿರಬಹುದಾದ ಕಾರಣದಿಂದಲೇ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಬನವಾಸಿಯನ್ನು ಮನದುಂಬಿ ಬಣ್ಣಿಸಿದ್ದಾನೆ. ಪಂಪ ತನ್ನ ಬಾಲ್ಯ ಜೀವನವನ್ನ ಬನವಾಸಿ ಪ್ರದೇಶದಲ್ಲಿ ಕಳೆದಿರೋ ಕಾರಣಕ್ಕೆ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ತನ್ನ ಇನ್ನೊಂದು ಕಾವ್ಯದಲ್ಲಿ ಬನವಾಸಿಯನ್ನ ಕುರಿತು ವಿಶೇಷವಾದಂಥ ಮಾತುಗಳನ್ನು ಆಡಿದ್ದಾನೆ. ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ 2 ಚಂಪು ಕಾವ್ಯಗಳನ್ನು ಬರೆದಿದ್ದಾನೆ. ಪಂಪ ಆದಿಪುರಾಣ ಅನ್ನುವಂತಹ ಕೃತಿಯನ್ನ, ಅದ್ರ ಜೊತೆಗೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅನ್ನುವಂಥ ಈ 2 ಕೃತಿಗಳನ್ನ ಅವನು ಬರೆದಿದ್ದಾನೆ. ಅದು ಚಂಪು ಶೈಲಿಯಲ್ಲಿ. ಆದಿಪುರಾಣ ಧಾರ್ಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ. ಆದಿಪುರಾಣವನ್ನ ನಾವು ಧಾರ್ಮಿಕ ಕಾವ್ಯ ಅಂತಲೂ ವಿಕ್ರಮಾರ್ಜುನ ವಿಜಯವನ್ನ ಲೌಕಿಕ ಕಾವ್ಯ ಅಂತಲೂ ಕನ್ನಡ ವಿಮರ್ಶಾಲೋಕ ಗುರುತಿಸ್ಕೊಂಡಿದೆ. ವಿಕ್ರಮಾರ್ಜುನ ವಿಜಯ ವ್ಯಾಸಭಾರತವನ್ನು ಆಧರಿಸಿ ರಚನೆಗೊಂಡಿರುವ ಮಹಾಕಾವ್ಯವಾಗಿದ್ದು 14 ಆಶ್ವಾಸಗಳನ್ನು ಒಳಗೊಂಡಿದೆ. ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಪಂಪ ಬರೆದಿರುವಂತಹ ಈ ಕೃತಿ ವ್ಯಾಸರ ಭಾರತವನ್ನ ಆಧರಿಸಿದೆ. 14 ಆಶ್ವಾಸಗಳನ್ನ ಒಳಗೊಂಡಿದೆ. ತನ್ನ ಒಡೆಯನಾದ ಅರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ರಚಿಸಿದ ಈ ಕೃತಿ ತನ್ನ ಆಶಯದಾತನಾದಂಥ ಅರಿಕೇಸರಿಯ ಜೊತೆ ಮಹಾಭಾರತದ ಅರ್ಜುನನ್ನ ಸಮೀಕರಿಸಿ ಬರೆದಿರುವಂತಹ ಕೃತಿ ಇದು. ಆನಂತರ ಬಂದ ಕವಿಗಳಿಗೆ ಮಾರ್ಗದರ್ಶಿಯಾಗಿದೆ ಈ ಕೃತಿ. ಆನಂತರ ಬಂದಂತ ಎಲ್ಲ ಕವಿಗಳಿಗೆ ಮಾರ್ಗದರ್ಶಿಯಾಗಿದೆ. ಆ ಕಾರಣಕ್ಕೆ ಈ ಯುಗವನ್ನ ಸುವರ್ಣ ಯುಗ ಅಂತೇಳಿ ಕರೆಯೋದು. ಹಾಗಾಗಿಯೇ ಪಂಪನನ್ನು ಯುಗ ಪ್ರವರ್ತಕನೆಂದು ಗುರುತಿಸಿ ಆತನ ಕಾಲವನ್ನು
ಪಂಪ ಯುಗವೆಂದು ಕರೆದು ಗೌರವಿಸಿದ್ದಾರೆ. ಇವನ ನಂತರದಲ್ಲಿ ಇವನನ್ನು ಅನುಸರಿಸಿ ಬಂದಂತ ಎಲ್ಲ ಕವಿಗಳು ಇದ್ದದ್ರಿಂದ ಆ ಯುಗಕ್ಕೆ ಪಂಪ ಯುಗ ಅಂತ ಕರೆದು ಬಿಟ್ಟು ಯುಗ ಪ್ರವರ್ತಕ ಅಂತ ಹೇಳಿ ಪಂಪನನ್ನ ಗುರುತಿಸಲಾಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಬಹಳ ಸೊಗಸಾಗಿರುವಂತ ವಿಷಯ. ಮುಂದಕ್ಕೆ ನೋಡೋಣ. ಪಸರಿಪ ಕನ್ನಡ ಕೊಡೆಯನ್ ಓರ್ವನೇ ಸತ್ಕವಿ ಪಂಪನ್ ಆವಗಂ. ಇಷ್ಟು ಚೆನ್ನಾಗಿದೆ. ಪಸರಿಪ ಕನ್ನಡಕ್ಕೆ ಒಡೆಯನು ಓರ್ವನೇ ಸತ್ಕವಿ ಪಂಪನ್ ಆವಗಂ ಅಂತ. ಯಾವ ಕಾಲಕ್ಕೂ ಕೂಡ ಈ ಕನ್ನಡದಲ್ಲಿ ಈ ಕನ್ನಡಕ್ಕೆ ಒಡೆಯನು ಓರ್ವನೇ ಅದು ಸತ್ಕವಿಯಾದಂತ ನಮ್ಮ ಪಂಪನ್ ಅಂತ ಹೇಳ್ತಾ ಇರೋದು. ಹಂಗಂತ ಹೇಳಿದವರು ಯಾರು ಅಂದ್ರೆ ನಾಗರಾಜ ಕವಿ ಪಂಪನ ಮಹತ್ವವನ್ನ ಸಾರಿದ್ದಾನೆ. ಆ ರೀತಿ ಹೇಳುತ್ತಾ ಸುಕವಿ ಜನ ಮನೋ ಮಾನಸೋತ್ತಂಸ ಕವಿತಾ ಗುಣಾರ್ಣವ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಮುಂತಾದ ಬಿರುದುಗಳು ಪಂಪನಿಗಿದ್ದವು. ಮುಂತಾದಂತ ಬಿರುದುಗಳು ಪಂಪನಿಗಿದ್ವು. ಯಾವ್ದ್ಯಾವ್ದು ಅಂತಂದ್ರೆ ಸುಕವಿ ಜನ ಮನೋಮಾನಸೋತ್ತಂಸ ಕವಿತಾ ಗುಣಾರ್ಣವ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಮುಂತಾದ ಬಿರುದುಗಳು ಪಂಪನಿಗಿದ್ದುವು. ಆದಿಪುರಾಣ ಧಾರ್ಮಿಕ ಕಾವ್ಯವಾಗಿದ್ದು ಇದರಲ್ಲಿ ಒಟ್ಟು 16 ಆಶ್ವಾಸಗಳಿವೆ. ವಿಕ್ರಮಾರ್ಜುನ ವಿಜಯದಲ್ಲಿ 14 ಆಶ್ವಾಸಗಳಿದ್ರೆ ಆದಿಪುರಾಣದಲ್ಲಿ 16 ಆಶ್ವಾಸಗಳಿವೆ. ಮೊದಲನೆಯ ತೀರ್ಥಂಕನಾದ ಋಷಭನಾಥ ಅಥವಾ ಪುರುದೇವ ಈ ಕಾವ್ಯದ ನಾಯಕನಾಗಿದ್ದು ಆತನ ಪೂರ್ವ ಮತ್ತು ವರ್ತಮಾನ ಜನ್ಮಗಳ ಕಥೆಗಳ ಜೊತೆಗೆ ಇವರ ಮಕ್ಕಳಾದ ಭರತ ಬಾಹುಬಲಿಗಳ ಕಥೆಗಳನ್ನೂ ಒಳಗೊಂಡಿದೆ. ಇದು ಯಾರ ಕಥೆಯನ್ನ ಒಳಗೊಂಡಿದೆ ಅಂತಂದ್ರೆ ಮೊದಲನೆಯ ತೀರ್ಥಂಕರನಾದ ಋಷಭನಾಥ ಅಥವಾ ಪುರುದೇವ ಅನ್ನೋನ ಕಥೆಯನ್ನ ಒಳಗೊಂಡಿದೆ. ಅದ್ರ ಜೊತೆಗೆ ಇವನ ಮಕ್ಕಳಾದಂತ ಭರತ ಬಾಹುಬಲಿಯರ ಕಥೆಗಳು ಕೂಡ ಸೇರ್ಕೊಂಡಿದ್ದಾವೆ. ಜಿನಸೇನಾಚಾರ್ಯರು ಹಾಗೂ ಗುಣಭದ್ರಾಚಾರ್ಯರು ರಚಿಸಿರುವ ಕೃತಿ ಮಹಾಪುರಾಣ. ಇದರಲ್ಲಿ 2 ಭಾಗಗಳಿದ್ದು ಜಿನಸೇನಾಚಾರ್ಯರು ರಚಿಸಿರುವ ಭಾಗ ಪೂರ್ವ ಪುರಾಣವಾದರೆ ಗುಣಭದ್ರಾಚಾರ್ಯರು ರಚಿಸಿರುವ ಭಾಗ ಉತ್ತರ ಪುರಾಣ. ಪಂಪನ ಆದಿಪುರಾಣಕ್ಕೆ ಮೂಲ ಆಕರ ಗ್ರಂಥ ಪೂರ್ವ ಪುರಾಣವಾಗಿದೆ. ಪಂಪನ ಆದಿಪುರಾಣಕ್ಕೆ ಮೂಲ ಆಕರ ಗ್ರಂಥ ಯಾವುದು ಅಂತಂದ್ರೆ ಪೂರ್ವ ಪುರಾಣ ಆಗಿದೆ. ನೋಡಿ, ಇದು ಏನೋ ಜಿನಸೇನಾಚಾರ್ಯರು ರಚಿಸಿರುವಂತಹ ಭಾಗ ಪೂರ್ವ ಪುರಾಣ. ಜಿನಸೇನಾಚಾರ್ಯರು ರಚಿಸಿರುವಂತಹ ಪೂರ್ವ ಪುರಾಣ ಪಂಪನ ಆದಿಪುರಾಣಕ್ಕೆ ಮೂಲ ಆಕರ ಗ್ರಂಥ ಆಗಿದೆ. ಪ್ರಸ್ತುತ ಪದ್ಯಭಾಗವನ್ನು ಎಲ್ ಗುಂಡಪ್ಪ ಅವರು ಸಂಪಾದಿಸಿರುವ ಪಂಪನ ಆದಿಪುರಾಣ ಸಂಗ್ರಹದಿಂದ ಆಯ್ಕೆ ಮಾಡಲಾಗಿದೆ. ಪ್ರಸ್ತುತ ಈ ಪದ್ಯಭಾಗವನ್ನ ಎಲ್ ಗುಂಡಪ್ಪ ಅನ್ನೋರು ಸಂಪಾದನೆ ಮಾಡಿರುವಂತಹ ಆದಿಪುರಾಣ ಸಂಗ್ರಹ ಅನ್ನುವಂತಹ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಬನ್ನಿ ಮುಂದಕ್ಕೆ ಹೋಗೋಣ. ವಸ್ತು ಆಶಯ. ನೀಲಾಂಜನೇಯ ನೃತ್ಯ ಅಥವಾ ನೀಲಾಂಜನೇಯ ನೃತ್ಯ ಅನ್ನುವಂಥ ಈ ಪದ್ಯ ಭಾಗದ ವಸ್ತು ವಿಶೇಷ ಏನು, ಇದರಿಂದ ನಮಗೆ ದಕ್ಕುವ ಸಂದೇಶವೇನು ಅನ್ನುವಂಥ ವಿಚಾರವನ್ನ, ಅದರ ವಸ್ತು ವಿಶೇಷವನ್ನ ಈ ಭಾಗದಲ್ಲಿ ಕುರಿತು ಮಾತಾಡ್ತಾರೆ. ಭೋಗಾಸಕ್ತರಾಗಿದ್ದ ತೀರ್ಥಂಕರರಿಗೆ ಅಥವಾ ಕೈವಲ್ಯ ಹೊಂದುವವರಿಗೆ ಇಹದ ಬದುಕಿನಿಂದ ವೈರಾಗ್ಯ ಹೊಂದುವುದಕ್ಕೆ ಯಾವುದಾದರೂ ಒಂದು ಕಾರಣ ಒದಗಿ ಬರಬೇಕಾಗಿರುತ್ತದೆ. ನೋಡಿ ಹೇಗಿದೆ ಅಂತ. ಭೋಗಾಸಕ್ತರಾಗಿದ್ದ, ಇಹ ಜೀವನದಲ್ಲಿ ಭೋಗಾಸಕ್ತಿ, ಎಲ್ಲಾ ಸುಖವನ್ನು ಹೊಂದಬೇಕು ಅನ್ನುವಂಥ ಕಡೆಗೆ ಮನಸ್ಸು ಮಾಡಿದ್ದಂತಹ ಈ ತೀರ್ಥಂಕರಾಗುವವರಿಗೆ ಅಥವಾ ಕೈವಲ್ಯ ಹೊಂದುವವರಿಗೆ ಇಹದ ಬದುಕಿನಿಂದ ವೈರಾಗ್ಯ, ನಿರಾಸಕ್ತಿ ಹೊಂದುವುದಕ್ಕೆ, ಈ ಇಹದ ಬದುಕಿನಿಂದ, ಈ ಲೌಕಿಕ ಬದುಕಿನಿಂದ ನಿರಾಸಕ್ತಿ ಹೊಂದುವುದಕ್ಕೆ ಯಾವುದಾದರೂ ಒಂದು ಕಾರಣ ಒದಗಿ ಬರಬೇಕಾಗಿರುತ್ತದೆ. ಯಾವ್ದಾದ್ರು ಒಂದು ಕಾರಣ, ಯಾವ್ದಾದ್ರು ಒಂದು ರೀಸನ್ ಇರ್ಬೇಕಾಗತ್ತೆ. ಈ ಸಂಸಾರ ಸಾಕಪ್ಪ, ಈ ಸಂಸಾರ ಅನಿತ್ಯತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಯಾವುದಾದ್ರೂ ಒಂದು ಘಟನೆಯೋ ಯಾವುದಾದ್ರೂ ಒಂದು ದೃಶ್ಯವೋ ಕಾರಣವಾಗುತ್ತೆ. ಇಂತಹ ಪ್ರಸಂಗಗಳನ್ನು ಜೈನ ಪುರಾಣಗಳಲ್ಲಿ ಕಾಲಲಬ್ಧಿ ಎಂದು ಕರೆಯಲಾಗಿದೆ. ಇಂತಹ ಪ್ರಸಂಗಗಳನ್ನ ಜೈನ ಧರ್ಮದಲ್ಲಿ ಕಾಲಲಬ್ಧಿ ಅಂತೇಳಿ ಕರೆಯಲಾಗಿದೆ. ಕಾಲ ಕೂಡಿ ಬರುವುದು, ಕಾಲ ಒದಗಿ ಬರುವುದು ಎಂಬುದು ಇದರ ಅರ್ಥ. ಕಾಲ ಕೂಡಿ ಬರುವುದು, ಕಾಲ ಒದಗಿ ಬರುವುದು ಅನ್ನುವಂಥದ್ದು ಇದರ ಅರ್ಥ.
ಆದಿನಾಥನನ್ನು ವೈರಾಗ್ಯಪರನನ್ನಾಗಿಸಬೇಕು, ಅವನಿಂದ ಲೋಕೋದ್ಧಾರವಾಗಬೇಕು ಎಂಬ ಉದ್ದೇಶದಿಂದ ದೇವೇಂದ್ರನೇ ಅದಕ್ಕೆ ತಕ್ಕ ಉಪಾಯ ಮಾಡುತ್ತಾನೆ. ಆದಿನಾಥನನ್ನ ವೈರಾಗ್ಯಪರನನ್ನಾಗಿಸಬೇಕು, ಅವನಿಂದ ಲೋಕೋದ್ಧಾರವಾಗಬೇಕು ಅನ್ನುವಂಥ ಕಾರಣದಿಂದ ಅಥವಾ ಉದ್ದೇಶದಿಂದ ದೇವೇಂದ್ರನೇ ಅದಕ್ಕೆ ತಕ್ಕ ಉಪಾಯ ಮಾಡುತ್ತಾನೆ. ಆದಿನಾಥನಾದ ಋಷಭ ದೇವನ ವಡ್ಡೋಲಗದಲ್ಲಿ ದೇವನರ್ತಕಿ ನೀಲಾಂಜನೆಯ ನರ್ತನದ ಏರ್ಪಾಡಾಗುತ್ತದೆ. ಕಾಮನ ಬಿಲ್ಲಿಂದ ತೂರಿ ಬಂದ ಪುಷ್ಪ ಬಾಣದ ಹಾಗೆ ನರ್ತಕಿ ನೀಲಾಂಜನೆ ನಾಟ್ಯರಂಗವನ್ನು ಪ್ರವೇಶಿಸುತ್ತಾಳೆ. ಚೆನ್ನಾಗಿದೆ ನೋಡಿ. ಕಾಮನ ಬಿಲ್ಲಿಂದ ತೂರಿ ಬಂದ ಪುಷ್ಪ ಬಾಣದ ಹಾಗೆ ನರ್ತಕಿ ನೀಲಾಂಜನೆ ನಾಟ್ಯರಂಗವನ್ನು ಪ್ರವೇಶಿಸುತ್ತಾಳೆ. ರಂಗವನ್ನು ಪ್ರವೇಶಿಸುವುದಕ್ಕೆ ಅವಳು ಪ್ರೇಕ್ಷಕರ ಅಂತರಂಗವನ್ನೂ ಪ್ರವೇಶಿಸಿದಳಂತೆ. ವೇದಿಕೆಯನ್ನ ಪ್ರವೇಶಿಸುವುದರ ಮೂಲಕ ಪ್ರೇಕ್ಷಕರ ಅಂತರಂಗವನ್ನು ಪ್ರವೇಶ ಮಾಡಿದ್ಲು. ಬರೀ ವೇದಿಕೆಯನ್ನೆಲ್ಲ ಅವಳು ಪ್ರವೇಶ ಮಾಡಿದ್ದು, ಪ್ರೇಕ್ಷಕರ ಅಂತರಂಗವನ್ನು ಪ್ರವೇಶ ಮಾಡಿದ್ಲು ಅಂತ. ನೀಲಾಂಜನೆ ನಿಂತಲ್ಲಿ ರಸದ ಮಡುವು ನಿಂತಂತಾಯಿತು. ಜಂಗಮ ಲತೆಯಂತಿದ್ದ ಅವಳು ತೆರೆಯ ಹಿಂದೆ ನಿಂತಾಗ ಮುಗಿಲ ಮರೆಯ ವಿದ್ಯುಲ್ಲತೆಯಾಗಿ ಕಾಣುತ್ತಾಳೆ. ನಾಟ್ಯವು ಪುಷ್ಪಾಂಜಲಿಯೊಂದಿಗೆ ಆರಂಭವಾಗುತ್ತದೆ. ನೀಲಾಂಜನೆ ಪುಷ್ಪಗಳನ್ನು ಪ್ರೇಕ್ಷಕರ ಹತ್ರ ತೂರಿದ್ದು ಸಾಕ್ಷಾತ್ ಕಾಮನೆ ಅವರ ಮೇಲೆ ಕಾಮ ಬಾಣಗಳನ್ನು ಬಿಟ್ಟಂತೆ ಕಂಡಿದೆ. ರಸಭಾವ, ಅಭಿನಯ, ಪ್ರವೇಶ ಭಂಗಿ, ಚಲನವಲನ, ನಯ ನಾಜುಕು ಎಲ್ಲವೂ ಹೊಸದು. ನೀಲಾಂಜನೆ ಎಷ್ಟೋ ಸರಿ ನೃತ್ಯ ಮಾಡಿದ್ರು ಕೂಡ ಅವಳು ಪ್ರತಿ ಸಾರಿ ಮಾಡಿದಾಗ್ಲೂ ಹೊಸದಾಗೆ ಕಾಣಿಸ್ತಿತ್ತು. ನೀಲಾಂಜನೆ ನಕ್ಕರೆ ಅಮೃತವನ್ನು ಉಗುಳಿದ ಹಾಗೆ ಭಾಸವಾಗುತ್ತದೆ. ವಾದಕರಿಗೆ ತನ್ನ ಕಣ್ಸನ್ನೆಯಿಂದ ಹುಮ್ಮಸ್ಸು ತುಂಬುತ್ತಿದ್ದ ಆ ನರ್ತಕಿಯೇ ಸಭೆಗೆ ವಾದಕಿಯಾಗುತ್ತಾಳೆ. ಚೆನ್ನಾಗಿದೆ ನೋಡಿ. ನರರು ಅಮರರು ಎವೆಯಿಕ್ಕದೆ ನೋಡುತ್ತಾ ಮೈ ಮರೆತಿದ್ದಾರೆ. ನೀಲಾಂಜನೆಯ ನೃತ್ಯವನ್ನ ನರರು ಅಮರರು ಅಂದ್ರೆ ಮನುಷ್ಯರು ಮತ್ತು ದೇವತೆಗಳು ಎವೆ ಇಕ್ಕದೆ ಕಣ್ಣು ಮಿಟಿಕ್ಸದೆ ನೋಡುತ್ತಾ ಮೈ ಮರೆತಿದ್ದಾರೆ. ಆಗ ನೀಲಾಂಜನೆಯ ಆಯುಷ್ಯ ಮುಗಿಯುತ್ತದೆ. ಹೀಗೆ ರಸವತ್ತಾಗಿರುವಂತಹ ನೃತ್ಯ ಸಮ್ಮೇಳನ ಆಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ನೃತ್ಯ ಮಾಡ್ತಾ ಇದ್ದಂತಹ ನೀಲಾಂಜನೆ ಆಯುಷ್ಯ ಮುಗಿಯುತ್ತದೆ. ಮಿಂಚಿನ ಹಾಗೆ ಕಣ್ಣು ಕೋರೈಸಿದ ನೀಲಾಂಜನ ಇದ್ದಕ್ಕಿದ್ದಂತೆ ರಂಗದಿಂದ ಅದೃಶ್ಯಳಾಗ್ತಾಳೆ. ತಕ್ಷಣ ಇಂದ್ರ ಪ್ರತಿ ನೀಲಾಂಜನೆಯನ್ನು ಸೃಷ್ಟಿಸುತ್ತಾನೆ. ರಸಭಂಗ ಆಗೋಗುತ್ತೆ ಅನ್ನುವಂಥ ಕಾರಣಕ್ಕೆ ಇಂದ್ರ ಪ್ರತಿ ನೀಲಾಂಜನೆಯನ್ನ ಸೃಷ್ಟಿಸುತ್ತಾನೆ. ಇದು ಸಾಮಾನ್ಯರ ಅರಿವಿಗೆ ಬಾರದಿದ್ದರೂ ಭವ್ಯನಾದ ಆದಿನಾಥನಿಗೆ ಈ ಪಲ್ಲಟ ತಿಳಿಯದೇ ಇರಲಿಲ್ಲ. ಸಾಮಾನ್ಯರಿಗೆ ಯಾರೋ ಇಂದ್ರನ ಕೈ ಚಳಕ ಈ ಚಾತುರ್ಯ ಗೊತ್ತಾಗ್ಲಿಲ್ಲ ಅಂತಂದ್ರೂ ಕೂಡ, ಆದ್ರೆ ಭವ್ಯನಾದಂತಹ ಆಸನ್ನ ಭವ್ಯನಾದಂತಹ ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಮೋಕ್ಷಗಾಮಿಯಾಗಿರುವಂತಹ ಋಷಭನಾಥನಿಗೆ ಅಥವಾ ಆದಿನಾಥನಿಗೆ ಇದ್ರ ಗೊತ್ತಾಗೋಗುತ್ತೆ. ಈ ಪಲ್ಲಟ ತಿಳಿಯದೇ ಇರಲಿಲ್ಲ. ದೇವೇಂದ್ರ ಮಾಡಿದಂತ ಈ ವ್ಯತ್ಯಾಸ ಗೊತ್ತಾಗದೇ ಇರಲಿಲ್ಲ. ಗೊತ್ತಾಗೋಯ್ತು ಅವನಿಗೆ. ತಕ್ಷಣ ಆತ ಚಕಿತನು ಚಿಂತಿತನು ಆದ ಆದಿನಾಥ. ಈ ಪಲ್ಲಟ ಅವನಿಗೆ ಒಂದು ಅಲೌಕಿಕ ಸಂದೇಶವನ್ನೇ ನೀಡಿತು. ಈಗ ಆಯ್ತಲ್ಲ, ಅದೊಂದು ರೀತಿಯ ಸಂದೇಶವನ್ನೇ ಕೊಟ್ಬಿಡ್ತು, ಅಲೌಕಿಕ ಸಂದೇಶವನ್ನೇ ಕೊಟ್ಬಿಡ್ತು. ಧಾರ್ಮಿಕ ಕಾವ್ಯದ ನಿಜವಾದ ಉದ್ದೇಶ ಈಡೇರುವುದು ಇಂತಲ್ಲಿಯೇ. ಯಾವ ಕಾರಣಕ್ಕೆ ಧಾರ್ಮಿಕ ಕಾವ್ಯವನ್ನ ರಚನೆ ಮಾಡಿರ್ತಾರೋ ಅದರ ತಿರುಳನ್ನ ಗಟ್ಟಿಗೊಳಿಸುವಂತ ಸಂದರ್ಭಗಳು ಅಥವಾ ಸನ್ನಿವೇಶಗಳು ಇಂತಲ್ಲಿಯೇ ಯಶಸ್ಸನ್ನ ಕಾಣೋದು ಅಂತ ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ. ಮುಂದೆ ಹೀಗೆ ಅದೃಶ್ಯಳಾದ ನೀಲಾಂಜನೆ ಅಥವಾ ನೀಲಾಂಜನೆ ಆದಿನಾಥನಿಗೆ ಸಂಸಾರದ ಅನಿತ್ಯತೆಯ ಪ್ರತೀಕವಾಗಿ ಕಾಣುತ್ತಾಳೆ. ಹೀಗೆ ಇದ್ದಕ್ಕಿದ್ದಾಗೆ ಭೋಗ ವಿಲಾಸಗಳಿಂದ ವೈಭವ ವಿಲಾಸಗಳಿಂದ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಂತ ನೀಲಾಂಜನೆ ಅದೃಶ್ಯಳಾದದ್ದು ನಿಜವಾಗ್ಲೂ ಆದಿನಾಥನ್ಗೆ ಸಂಸಾರದ ಅನಿತ್ಯತೆಯನ್ನ ಸಂಸಾರದ ಅನಿತ್ಯತೆಯ ಪ್ರತೀಕವಾಗಿ ಅವಳು ಕಾಣ್ತಾಳೆ. ಈ ನಾಟಕದ ಮೂಲಕ ಅವಳು ನಿಜವಾಗಿ ತನಗೆ ಸಂಸಾರ ನಾಟಕವನ್ನು ತೋರಿಸಿದ್ದಾಳೆ ಎಂದು ಆದಿನಾಥ ಎಚ್ಚೆತ್ತುಕೊಂಡ. ಈ ಭೋಗ ಜೀವನದ ಕ್ಷಣಿಕತೆಯ ಬಗ್ಗೆ ಚಿಂತನೆಗೆ ತೊಡಗಿದ. ಈ ತನು, ರೂಪ, ವಿಭವ, ಯೌವನ, ಧನ, ಸೌಭಾಗ್ಯ, ಆಯುಷ್ಯ ಇವೆಲ್ಲ ಕುಡುಮಿಂಚಿನ ಹಾಗೆ ಕ್ಷಣಿಕಗಳು. ಮಿಂಚಿನ ಬಳ್ಳಿಯ ಹಾಗೆ ಈ ತನು ಆಗಿರ್ಲಿ, ರೂಪ ಆಗಿರ್ಲಿ, ವಿಭವ ಆಗಿರ್ಲಿ, ಯೌವನ ಆಗಿರ್ಲಿ, ಧನ ಆಗಿರ್ಲಿ, ಸೌಭಾಗ್ಯ ಆಗಿರ್ಲಿ, ಆಯುಷ್ಯ ಆಗಿರ್ಲಿ, ಇವೆಲ್ಲವೂ ಮಿಂಚಿನ ಬಳ್ಳಿಯಾಗೆ ಕ್ಷಣಿಕವಾದವು ಅಂತ ಅನ್ನಿಸ್ಬಿಡ್ತು. ಮೋಡದ ನೆರಳಿನ ಹಾಗೆ ಅಶಾಶ್ವತವಾದವು ಅಂತ ಅನ್ನಿಸ್ಬಿಡ್ತು.
ಕಾಮನ ಬಿಲ್ಲಿನ ಹಾಗೆ ನೋಡುತ್ತಲೇ ಮಾಯವಾಗುವ ಮೋಹಕ ಜಾಲಗಳು ಅಂತ ಅನ್ನಿಸ್ಬಿಡ್ತು. ನೀರ ಮೇಲಿನ ಗುಳ್ಳೆಗಳ ಹಾಗೆ ನಿರರ್ಥಕವಾದವುಗಳು ಅಂತ ಅನ್ನಿಸ್ತು. ಈ ಮನುಷ್ಯ ಶರೀರವನ್ನು ನಂಬಿ ಕೆಡಬಾರದು ಅನ್ನುವಂಥ ತಿಳುವಳಿಕೆ ಬಂತು. ಹೀಗೆ ಆದಿನಾಥನ ಮನಪಟಲದಲ್ಲಿ ಒಂದರ ಮೇಲೊಂದರಂತೆ ವೈರಾಗ್ಯಪರ ವಿಚಾರಗಳು ಸುಳಿದಾಡತೊಡಗಿದವು. ಇಂದಿನ ಭವಗಳಲ್ಲಿ ಅನುಭವಿಸಿದ ದೇವಲೋಕದ ಸುಖವು ಸಾಕಾಗಿಲ್ಲ. ಆಗಿರುವಾಗ ಈ ನರಲೋಕದ ಭೋಗ ಎಷ್ಟರದು? ಸಮುದ್ರದ ನೀರನ್ನು ಕುಡಿದರೂ ಇಂಗಲಾರದ ಈ ಭವದ ತೃಷೆಯು ಹುಲ್ಲು ಗರಿಕೆಯ ಮೇಲಿನ ಮಂಜಿನ ಹನಿಯನ್ನು ನೆಕ್ಕಿದರೆ ಇಂಗೀತೆ ಎಂದು ವೈರಾಗ್ಯಪರವಾಗಿ ಭರತನನ್ನು ಅಯೋಧ್ಯೆಯ ಅಧಿಪತಿಯನ್ನಾಗಿಸಿ ಬಾಹುಬಲಿಯನ್ನು ಪೌದನಾಪುರದ ಯುವರಾಜನನ್ನಾಗಿಸಿ ತಾನು ತಪಸ್ಸಿಗೆ ತೆರಳಿದ. ತನ್ನ ಮಕ್ಕಳಿಬ್ಬರನ್ನು ಕೂಡ ಅಯೋಧ್ಯೆಯ ಅಧಿಪತಿಯನ್ನಾಗಿ ಬಾಹುಬಲಿಯನ್ನು ಮತ್ತು ಪೌದನಾಪುರದ ಭರತನನ್ನು ಅಯೋಧ್ಯೆಯ ಅಧಿಪತಿಯನ್ನಾಗಿ, ಬಾಹುಬಲಿಯನ್ನು ಪೌದನಾಪುರದ ಅಧಿಪತಿಯ ಅಥವಾ ಯುವರಾಜನನ್ನಾಗಿಸಿ ತಾನು ತಪಸ್ಸಿಗೆ ತೆರಳಿದ. ಇದು ಆದಿನಾಥನ ಪರಿನಿಷ್ಕ್ರಮಣ ಕಲ್ಯಾಣದ ಇದು ಆದಿನಾಥನ ಪರಿನಿಷ್ಕ್ರಮಣದ ಮೋಕ್ಷ ಮಾರ್ಗದ ರೀತಿ ಅಂತ ಹೇಳ್ತಾ ಇರೋದು. ರೂಪ ಯೌವನಗಳಿಂದ ಕೂಡಿದ ಲೌಕಿಕ ಸುಖದ ಕ್ಷಣಿಕತೆ, ಸಂಸಾರದ ಅನಿತ್ಯತೆ ಹಾಗೂ ಅಲೌಕಿಕ ಸುಖದ ಅಪೇಕ್ಷೆಯನ್ನು ನೀಲಾಂಜನೆಯ ನೃತ್ಯ ಪ್ರಸಂಗ ಸೂಚಿಸುತ್ತದೆ. ಈ ಅಂಶಗಳನ್ನ ರೂಪ ಯೌವನಗಳಿಂದ ಕೂಡಿದ ಲೌಕಿಕ ಸುಖದ ಕ್ಷಣಿಕತೆ, ಈಗ ಎಲ್ಲರೂ ಕೂಡ ಯೌವನ ಇರಬೇಕು ಹಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ರೂಪ ಯೌವನಗಳಿಂದ ಕೂಡಿದ ಲೌಕಿಕ ಸುಖದ ಕ್ಷಣಿಕತೆ, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂಥ ಆ ಕ್ಷಣಿಕತೆ, ಸಂಸಾರದ ಅನಿತ್ಯತೆ ಹಾಗೂ ಅಲೌಕಿಕ ಸುಖದ ಅಪೇಕ್ಷೆ, ಪರಲೋಕದ ಸುಖದ ಅಪೇಕ್ಷೆ ನೀಲಾಂಜನೆಯ ನೃತ್ಯ ಪ್ರಸಂಗ ಸೂಚಿಸುತ್ತದೆ ಅಂತ ಹೇಳ್ತಾರೆ. ಬಹಳ ಸೊಗಸಾಗಿದೆ. ಇಲ್ಲಿಂದ ನೀಲಾಂಜನೆಯ ನೃತ್ಯ ಅನ್ನುವಂಥದ್ದು ಆರಂಭ ಆಗುತ್ತೆ ಪದ್ಯ ಭಾಗ. ನಿಮಗೆ ವಿಶೇಷವಾಗಿ ನಮ್ಮ ಪಂಪ ಇದನ್ನು ಮಾತಾಡ್ಕೊಂಡು ಹೋಗ್ತಾನೆ. ಸೊಗಸಿನಲ್ಲೇ ಸೊಗಸು ಈ ಭಾಗ. ಕನ್ನಡ ವಿಮರ್ಶಾ ಲೋಕ ಈ ಭಾಗವನ್ನ ರಸಪೂರಿತವಾದ ಭಾಗ ಅಂತೇಳಿ ಗುರುತಿಸ್ಕೊಂಡಿದೆ. ರಸಾವೇಶಕ್ಕೆ ಸಹೃದಯರ ಮನಸೆಳೆಯುವಂಥ ಭಾಗ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ತುಂಬಾ ಸೊಗಸಾಗಿರುವಂತಹ ಭಾಗ. ಇಲ್ಲಿಂದ ಈ ಪದ್ಯ ಭಾಗ ಆರಂಭ ಆಗುತ್ತೆ. ನಿಮ್ಗೆ ಇಟ್ಟಿರೋ ಪದ್ಯ ಭಾಗ ನೋಡೋಣ. ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣ ಮತ್ಯಾಸನ್ನಂ ಎಂಬುದಂ ನಿಜಾವಧಿ ಬೋಧದಿಂದಂ ಅರಿದು ಸಂಗೀತ ಪ್ರಸಂಗದಿಂದಂ ಓಲಗಿಸಲೆಂದು ಸುರರಾಜಂ ಬಂದು ಭಗವದ್ ಆಸ್ಥಾನ ಮಂಟಪಮನ್ ಅವನತ ಮಣಿಕಿರೀಟ ರತ್ನ ಪ್ರದೀಪಗಳಿಂದಂ ಅರ್ಚಿಸಿ ಸಿಂಹಾಸನ ಉಪಾಂತ ಸ್ಥಿತ ಕನಕ ಪೀಠದೊಳ್ ಕುಳ್ಳಿರ್ದು. ಯಾವುದೋ ಒಂದು ವಿಶೇಷವಾದಂಥ ಉದ್ದೇಶವನ್ನ ಕಾರಣವನ್ನ ಇಟ್ಟುಕೊಂಡು ದೇವೇಂದ್ರ ಭಗವದ್ ಆಸ್ಥಾನ ಆದಿನಾಥನ ಆದಿದೇವನ ಅಥವಾ ಆದಿನಾಥನ ಆಸ್ಥಾನದ ಸಿಂಹಾಸನದ ಪಕ್ಕದಲ್ಲಿದ್ದಂಥ ಪೀಠದಲ್ಲಿ ಬಂದು ಕೂತ್ಕೊಂಡ. ಯಾವುದೋ ಕಾರಣಕ್ಕೋಸ್ಕರ. ಏನದು? ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣಂ. ಆದಿನಾಥನಾದ ಅಥವಾ ಆದಿದೇವನ ಪರಿನಿಷ್ಕ್ರಮಣ ಅಂದ್ರೆ ತಪೋಮಾರ್ಗ ಅಂತ. ತಪೋಮಾರ್ಗ ಅಥವಾ ವೈರಾಗ್ಯ ಮಾರ್ಗವನ್ನು ಅನುಸರಿಸಲು ಅತ್ಯಾಸನ್ನಂ ಕಲ್ಯಾಣಂ ಅತಿ ಆಸನ್ನ ಅಂತ. ಆಸನ್ನ ಅಂದ್ರೆ ಹತ್ತಿರ ಸಮೀಪ ಆಗ್ತಾ ಇದೆ ಅಂತ ಗೊತ್ತಾಗಿ ಆದಿದೇವನು ಮೋಕ್ಷಗಾಮಿಯಾಗುವ ಸಮಯ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಂಡ ದೇವೇಂದ್ರ. ಹೇಗೆ ತಿಳಿದುಕೊಂಡ ಅಂತಂದ್ರೆ ತನ್ನ ನಿಜಾವಧಿ ಬೋಧದಿಂದ ಅರಿದು. ಅಪ್ಪ, ಆದಿದೇವನು ತಪೋ ಮಾರ್ಗವನ್ನು ಅನುಸರಿಸುವಂತಹ ಸಮಯ ಈಗ ಹತ್ತಿರವಾಗ್ತಾ ಇದೆ ಅಂತ ಹೇಳಿ ನಿಜಾವಧಿ ಬೋಧದಿಂದ ಅರಿದು. ಯಾರು? ದೇವೇಂದ್ರ. ಈಗ ಆದಿನಾಥನಿಗೆ ಪರಿನಿಷ್ಕ್ರಮಣ ಕಲ್ಯಾಣ ಸಮಯ ಆಗಿದೆ, ಸಮೀಪ ಆಗಿದೆ. ಅದು ಅತಿ ಆಸನ್ನಂ, ಅತ್ಯಂತ ಸಮೀಪದಲ್ಲಿದೆ, ಕೂಡಿ ಬಂದಿದೆ, ಒದಗಿ ಬಂದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಎಂಬುದಂ ನಿಜಾವಧಿ ಬೋಧದಿಂದ ಮರಿದು. ತನ್ನ ನಿಜಾವಧಿ ನೋಡಿ, ಅವಧಿ ಬೋಧದಿಂದ ಮರಿದು. ತನ್ನ ಅವಧಿ ಬೋಧ ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂಥ ಒಂದು ವಿಶೇಷವಾದಂಥ ತಿಳುವಳಿಕೆ, ಜ್ಞಾನ. ಅದು
ಆ ರೀತಿಯಾಗಿ ಅಂದ್ರೆ ಮುಂದಾಗುವುದನ್ನ ತಿಳಿದುಕೊಳ್ಳುವಂತಹ ಒಂದು ರೀತಿ, ಒಂದು ಮಾರ್ಗ, ಅದು ಅವಧಿಬೋಧ ಅಂತಂದ್ರೆ. ಆ ಅವಧಿಬೋಧದಿಂದ ಆದಿನಾಥನಿಗೆ ಏನು ಮೋಕ್ಷ ಮಾರ್ಗ ಸಮೀಪಿಸಿದೆ ಅನ್ನುವಂಥದ್ದು ದೇವೇಂದ್ರನಿಗೆ ಗೊತ್ತಾಯ್ತು. ಆಯ್ತಾ, ಅರಿದು ಆ ಕಾರಣಕ್ಕೋಸ್ಕರ ಸಂಗೀತ ಪ್ರಸಂಗದಿಂದ ಓಲಗಿಸಲೆಂದು ಆದಿದೇವ ಇನ್ನೇನು ತಪೋ ಮಾರ್ಗ ಕೊಟ್ಟೋಗ್ತಾನೆ, ಮೋಕ್ಷಗಾಮಿ ಆಗಿದ್ದಾನೆ, ಅವನಿಗೆ ನಾವು ಸಂತೋಷವನ್ನುಂಟು ಮಾಡಬೇಕು ಅಂತೇಳಿ ನೋಡಿ, ಸಂಗೀತ ಪ್ರಸಂಗದಿಂದ, ಸಂಗೀತ ದೃಶ್ಯಗಳಿಂದ, ಸಂಗೀತ ಪ್ರದರ್ಶನದಿಂದ, ನೃತ್ಯ ನಾಟ್ಯಗಳಿಂದ, ಸಂಗೀತ ವೈಭವಗಳಿಂದ ಓಲಗಿಸಲೆಂದು ಆದಿನಾಥನ ಸಂತೋಷ ಪಡಿಸಬೇಕೆಂದು, ಸಂಭ್ರಮಕ್ಕೊಳಪಡಿಸಬೇಕೆಂದು ಅಂತನ್ಬಿಟ್ಟು ಓಲಗಿಸಲೆಂದು ಸುರರಾಜಂ ಬಂದು, ಸುರರಾಜನಾದಂಥ ದೇವೇಂದ್ರ ಬಂದು ಭಗವದ್ ಆಸ್ಥಾನ ಮಂಟಪಮನ್. ಭಗವದ್ ಆಸ್ಥಾನ ಅಂದ್ರೆ ಆದಿನಾಥನ ಆಸ್ಥಾನ ಅಂತ. ಭಗವದ್ ಆಸ್ಥಾನ ಅಂತಂದ್ರೆ ಭಗವಂತನಾಗುವ ಮಾರ್ಗದಲ್ಲಿರುವಂತಹ ಆದಿನಾಥನ ಆಸ್ಥಾನ ಅಂತ. ಭಗವದ್ ಆಸ್ಥಾನ ಮಂಟಪಮನ್ ಅವನತಮಣಿ ಕಿರೀಟ ರತ್ನ ಪ್ರದೀಪಗಳಿಂದ ಅರ್ಚಿಸಿ. ಆ ಆದಿನಾಥನಿಗೆ ಹೇಗೆ ನಮಸ್ಕರಿಸಿದ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ನೋಡಿ ಪಂಪ. ಅವನತ ಅಂತಂದ್ರೆ ಬಾಗಿದ ಅಂತ. ಹೀಗೆ ಬಾಗಿದಾಗ ದೇವೇಂದ್ರ ಸಹಜವಾಗಿ ಕಿರೀಟವನ್ನು ಧರಿಸುತ್ತಾನೆ. ಅವನತ ಅಂದ್ರೆ ಬಾಗಿದ ಮಣಿ ಕಿರೀಟ ರತ್ನ ಪ್ರದೀಪಗಳಿಂದ ಅರ್ಚಿಸಿ, ನಮಿಸಿ, ವಂದಿಸಿ ಅಂತ ಅರ್ಥ. ಏನು ಮಣಿ ಇರುವಂತ ಕಿರೀಟ ರತ್ನ, ಪ್ರದೀಪ ಅಂದ್ರೆ ಕಿರಣಗಳು, ಅವನು ಧರಿಸಿರುವಂತ ಕಿರಣಗಳ ಮೂಲಕ ಅವನು ಹೀಗೆ ನಮಿಸಿದ ಕಿರೀಟವನ್ನ ಹಾಕೊಂಡು ಇಂದಂ ಅರ್ಚಿಸಿ, ವಂದಿಸಿ ಅಂತ ಗಳಿಂದಂ ಅರ್ಚಿಸಿ ಬಂದು ಆ ಭಗವದಾಸ್ಥಾನ ಮಂಟಪಮನ್ ಅವನತ ಮಣಿ ಕಿರೀಟ ರತ್ನ ಪ್ರದೀಪಗಳಿಂದ ಅರ್ಚಿಸಿ. ಅಪ್ಪ, ಆದಿನಾಥನಿಗೆ ಮೋಕ್ಷಗಾಮಿಯಾಗುವಂತಹ ಸಮಯ ಹತ್ತಿರ ಆಗಿದೆ. ಆ ಕಾರಣಕ್ಕೋಸ್ಕರ ಅವನನ್ನ ಸಂಗೀತ ಪ್ರಸಂಗದಿಂದ, ಅಂದ್ರೆ ಸಂಗೀತ ಪ್ರಸಂಗಗಳಿಂದ, ನಾಟ್ಯ ಪ್ರಸಂಗಗಳಿಂದ ಅವನನ್ನ ಸಂತೋಷಗೊಳಿಸಬೇಕು ನಾವು ಅನ್ನುವಂಥ ತೀರ್ಮಾನವನ್ನ ಮಾಡಿಕೊಂಡು ದೇವೇಂದ್ರ ಬಂದು ಭಗವದಾಸ್ಥಾನ ಅಂದ್ರೆ ಆದಿನಾಥನ ಅರಮನೆಯಲ್ಲಿ ಅಥವಾ ಆಸ್ಥಾನ ಮಂಟಪದಲ್ಲಿ ಬಂದು ಅವನಿಗೆ ನಮಸ್ಕರಿಸಿದ ಅನ್ನುವಂಥದ್ದನ್ನ ಪಂಪ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ ನೋಡಿ. ಅವನತ ಅಂದ್ರೆ ಅವನತನ ಬಗ್ಗಿದ ಅಂತ, ಹೀಗೆ ತಲೆಬಾಗಿದ, ಬಗ್ಗಿದ ಅನ್ನುವಂಥ ಅರ್ಥ ಇದೆ. ಅವನತ ಮಣಿ ಹಿಂಗೆ ಬಗ್ಗದಾಗ ಸಹಜವಾಗೇ ಅವನ ಕಿರೀಟ ಹೀಗೆ ಬಗ್ಗುತ್ತೆ. ಆ ಕಿರೀಟದಿಂದ ಬೀಳ್ತಾ ಇರುವಂತಹ ಕಿರಣ ಇದೆಯಲ್ಲ, ಮರೀಚಿ ಇದೆಯಲ್ಲ, ಕಿರೀಟ ರತ್ನ ಪ್ರದೀಪ ಅಂದ್ರೆ ಆ ಕಾಂತಿ ಇದೆಯಲ್ಲ, ಪ್ರದೀಪಗಳಿಂದ ಅವೆಲ್ಲವೂ ಕೂಡ ಹಂಗೆ ರಿಫ್ಲೆಕ್ಟ್ ಆಗ್ತಾ ಇರುವಂತಹ ಕಾಂತಿ, ಕಿರೀಟದ ಕಾಂತಿಗಳೆಲ್ಲ ಅವನ ಪಾದದ ಕಡೆಗೆ ಹೋಗ್ತವೆ ಹಿಂಗಂದ ತಕ್ಷಣನೇ. ಅವುಗಳಿಂದ ಅರ್ಚಿಸಿ ಅಂತ, ಎಷ್ಟು ಅದ್ಭುತವಾದಂಥ ಮಾತರಿ. ಅವನತ ಮಣಿ ಕಿರೀಟ ರತ್ನ ಪ್ರದೀಪಗಳಿಂದ ಅರ್ಚಿಸಿ. ಬಾಗಿದ ಮಣಿ ಕಿರೀಟ ರತ್ನ ಪ್ರದೀಪಗಳು, ಅವನ ತಲೆಯಲ್ಲಿ ಧರಿಸಿದಂಥ ಕಿರೀಟದ ರತ್ನ ಪ್ರದೀಪ, ರತ್ನ ಕಿರಣಗಳ ರತ್ನ ಪ್ರದೀಪ ದೀಪಗಳಿಂದ ಅರ್ಚಿಸಿ, ಅವನನ್ನ ವಂದಿಸಿ, ನಮಿಸಿ. ಸಿಂಹಾಸನ ಉಪಾಂತ ಸ್ಥಿತ, ಸಿಂಹಾಸನ ಉಪಾಂತ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಇದ್ದ ಅಂತ, ಸ್ಥಿತ ಅಂದ್ರೆ ಇದ್ದ ಅಂತ. ಸಿಂಹಾಸನ, ಮುಖ್ಯ ಸಿಂಹಾಸನ ಒಂದಿದೆ, ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಹಾಸನ ಇಟ್ಟಿರ್ತಾರೆ. ಯಾರಾದ್ರೂ ಮುಖ್ಯರಾದವರು ಬಂದಾಗ ಅವರನ್ನ ಕೂರಿಸಿ ಸತ್ಕರಿಸಕ್ಕೆ. ಹಾಗೆ ಭಗವದಾಸ್ಥಾನ ಆದಿದೇವ ಕೂತಿದ್ದಾನೆ, ಆ ಪಕ್ಕದಲ್ಲೇ ಇನ್ನೊಂದು ಸಿಂಹಾಸನ ಇದೆ. ಸಿಂಹಾಸನ ಉಪಾಂತ ಸ್ಥಿತ, ಹೊಂದಿಕೊಂಡ ಹಾಗೆ ಇದ್ದಂತ ಇನ್ನೊಂದು ಪೀಠ ಅಂತ. ಉಪಾಂತ ಪಕ್ಕದಲ್ಲೇ ಇದ್ದಂತಹ ಇನ್ನೊಂದು ಸ್ಥಿತ ಇದ್ದ ಕನಕ ಪೀಠದೊಳ್ಕೊಳ್ಳಿರ್ತು. ಹಾಗೆ ಹೊಂದಿಕೊಂಡಿರುವಂತಹ ಸಿಂಹಾಸನದ ಪಕ್ಕದಲ್ಲಿರುವಂತಹ ಇನ್ನೊಂದು ಪೀಠದಲ್ಲಿ, ಅದು ಎಂಥದ್ದು ಅಂದ್ರೆ ಕನಕ ಪೀಠ, ಬಂಗಾರದ ಪೀಠದೊಳ್ ಕುಳ್ಳಿರ್ದು. ಏನ್ ಮಾತಾಡ್ತಾನೆ ದೇವೇಂದ್ರ ಬಂದು ಈಗ ಆದಿನಾಥನನ್ನ ಕುರಿತು ನೋಡೋಣ.
ಪರಮನನ್ ಓಲಗಿಸಿ, ನೋಡಿ ಎಷ್ಟು ಚೆನ್ನಾಗಿದೆ. ಕೃತಾರ್ಥರೆಂ ಅಪ್ಪೇವ್ ಅಮೋಘವ್ ಅವಸರಗೊಳಿಸುವುದೆಂದು ಇರದೆ ಎನ್ನನ್ ಅಧಿಕ ಭಕ್ತಿಯೇ ತರೆ ಬಂದುದು ದೇವಾ ದಿವಿಜ ಪೇಟಕಂ ಅನಿತುಂ. ಇದನ್ನು ದೇವೇಂದ್ರನೇ ಮಾತಾಡ್ತಾ ಇದ್ದಾನೆ. ಬಹಳ ಸೊಗಸಾಗಿದೆ. ಈಗ ನಾವು ಬಂದಿರೋ ಕಾರಣ ಏನು, ನಾವೆಲ್ಲ ದೇವತೆಗಳೆಲ್ಲ ಸೇರ್ಕೊಂಡ್ ಕಾರಣ ಏನು, ಯಾವ ಕಾರಣಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆದಿನಾಥನಿಗೆ ಮಾತಾಡ. ಪರಮನನ್ ಓಲಗಿಸಿ, ಪರಮ ಅಂತಂದ್ರೆ ಇಲ್ಲಿ ಆದಿನಾಥ ಅಂತ ಅರ್ಥ. ಪರಮನನ್ ಓಲಗಿಸಿ ಕೃತಾರ್ಥರೆಂ ಅಪ್ಪೆವು. ಆಯ್ತಾ? ಈ ಪರಮನನ್ನ ಆದಿನಾಥನನ್ನ ಓಲಗಿಸಿ ಅಂದ್ರೆ ಸಂತೋಷಪಡಿಸಿ ನಮಿಸಿ ಕೃತಾರ್ಥರಾಗ್ತೇವೆ, ನಾವು ಧನ್ಯರಾಗ್ತೇವೆ ಅಂತ ಹೇಳಿ, ಗೊತ್ತಾಯ್ತಾ? ಅಮೋಘ ಶ್ರೇಷ್ಠವಾದಂತಹ ಈ ತರದೊಂದು ಸಂದರ್ಭಕ್ಕೆ, ಗೊತ್ತಾಯ್ತಾ? ಶ್ರೇಷ್ಠವಾದಂತಹ ಈ ಸಂದರ್ಭಕ್ಕೆ ಅವಸರಂಗುಡಿಸುವುದು, ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳಿ ದೇವತೆಗಳೆಲ್ಲ ದೇವೇಂದ್ರನ ಮೂಲಕ ಬಂದಿರೋದು. ಈಗ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವತೆಗಳು ನೀವು ಪರಮದೇವರಾದಂತಹ ಆದಿನಾಥರೇ ತಮ್ಮನ್ನ ಸಂತೋಷ ಪಡಿಸ್ಬೇಕು ಅಂತ, ತಮ್ಮನ್ನ ನಮಿಸ್ಬೇಕು ಅಂತ ನಮ್ಮ ಇಡೀ ದೇವಕುಲವೇ, ಗೊತ್ತಾಯ್ತಾ, ಇಡೀ ದಿವಿಜ ಪೇಟಕಂ, ಎಷ್ಟು ಚೆನ್ನಾಗಿದೆ ನೋಡಿ. ಪರಮನನ್ ಓಲಗಿಸಿ ಕೃತಾರ್ಥರೆಂ, ಆದಿದೇವನನ್ನ ಸಂತೋಷಪಡಿಸಿ ಅಥವಾ ಆದಿದೇವನಿಗೆ ನಮಿಸಿ ಧನ್ಯರಾಗುತ್ತೇವೆ. ಕೃತಾರ್ಥರೆಂ ಅಪ್ಪೆವು, ಕೃತಾರ್ಥರಾಗಿ ಧನ್ಯತೆಯನ್ನ ಸಲ್ಲಿಸುವವರಾಗುತ್ತೇವೆ. ಗೊತ್ತಾಯ್ತಾ? ಅಮೋಘಂ ಶ್ರೇಷ್ಠವಾದಂತಹ ಎಷ್ಟು ಚೆನ್ನಾಗಿದೆ. ಅವಸರಂಗುಡಿಸುವುದು, ನೀವು ಈ ಕಾರಣಕ್ಕೋಸ್ಕರ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಎಂದು ಇರದೆ ಬಿಡದೆ ಸುಮ್ಮನಿರ್ದೆ ನನ್ನನ್ನ ಕರ್ಕೊಂಡು ಬಂದವರೇ, ನಿಮಗೆ ವಂದನೆಯನ್ನ ಸಲ್ಲಿಸಬೇಕು. ನಾಟ್ಯ ಸಂಗೀತ ವಾದ್ಯಗಳಿಂದ ಅವರನ್ನ ನಮಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಧನ್ಯರಾಗುತ್ತೇವೆ ನಾವು ಅನ್ನುವಂಥ ಇಷ್ಟವನ್ನ ಪಟ್ಟು ಈ ದಿವಿಜ ಪೇಟಕಂ ಅನಿತುಂ, ದೇವತೆಗಳ ಸಮೂಹ ಅಷ್ಟೂ ಕೂಡ ನಿಮಗೆ ಓಲಗಿಸಲು ಬಂದಿದೆ ದೇವಾ ಅಂತ ಹೇಳ್ತಾ ಇರೋದು. ಭಕ್ತಿಯೇ ಅಧಿಕ ಭಕ್ತಿಯೇ ತರೆ, ಭಕ್ತಿಯೇ ನಿಮ್ಮನ್ನ ನಮಿಸುವಾಗೆ ಇಲ್ಲಿಗೆ ಬಂದಿದೆ, ಭಕ್ತಿಯೇ ನಿಮ್ಮನ್ನ ನಮಿಸಲು ಬಂದಿದೆ ಎನ್ನುವ ಹಾಗೆ ದಿವಿಜ ಪೇಟಕಂ ಅನಿತು. ದಿವಿಜ ಅಂದ್ರೆ ದೇವತೆಗಳು, ಪೇಟಕ ಅಂತಂದ್ರೆ ಸಮೂಹ, ಅಷ್ಟು ಕೂಡ ಬಂದಿದೆ ಭಕ್ತಿಯಿಂದ ನಿಮ್ಮನ್ನ ನಮಿಸಲು ಅಂತ. ಪರಮನನ್ ಓಲಗಿಸಿ ಕೃತಾರ್ಥರೆಂ ಅಪ್ಪೆವು. ದೇವೇಂದ್ರನನ್ನ ಬಂದು ಉಳಿದ ದೇವತೆಗಳೆಲ್ಲ ಬಂದು ಕೇಳ್ಕೊತಾ ಇರೋದು, ಪರಮನನ್ನ ಆ ಆದಿನಾಥನನ್ನ ಓಲಗಿಸಿ, ಗೊತ್ತಾಯ್ತಾ, ಸಂತೋಷ ಪಡಿಸೋದಕ್ಕೋಸ್ಕರ ಓಲಗಿಸಿ ಅಥವಾ ನಮಿಸಲು ಅಂತ. ಏನು ಅಂತಂದ್ರೆ ಅವನು ಆದಿನಾಥ ತಪೋಮಾರ್ಗಕ್ಕೆ ಹೋಗ್ತಾ ಇದ್ದಾನೆ, ಆಸನ್ನ ಭವ್ಯನಾಗಿದ್ದಾನೆ. ಆ ಕಾರಣಕ್ಕೋಸ್ಕರ ಅವನನ್ನ ಸಂತೋಷ ಪಡಬೇಕು, ನಮಿಸಬೇಕು ಅಂಥೇಳಿ ಇಡೀ ದೇವತೆಗಳು ಕೂಡ ದೇವೇಂದ್ರನ ಬಂದು ಕೇಳ್ಕೊಳ್ಳಾಗಿ ಪರಮನನ್ ಓಲಗಿಸಿ ಕೃತಾರ್ಥರೆಂ ಅಪ್ಪೆವು, ಅವನಿಗೆ ವಂದಿಸಿ ಕೃತಾರ್ಥರಾಗ್ತೇವೆ, ನಾವು ಧನ್ಯರಾಗ್ತೀವಿ. ಆ ಕಾರಣಕ್ಕೋಸ್ಕರ ಅಪ್ಪೆವು ಅಮೋಘಂ ಅವಸರಂಗುಡಿಸುವುದು, ಶ್ರೇಷ್ಠವಾದಂಥ ಈ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು ದೇವೇಂದ್ರ ಅಂತ ಹೇಳಿ ಇರದೆ ಸುಮ್ಮನಿರ್ದೆ ನನ್ನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ನೋಡಿ, ಅವಸರಂಗುಡಿಸುವುದು ಎಂದು ಇರದೆ ಬಿಡದೆ ಅಧಿಕ ಭಕ್ತಿಯೇ ತರ ಬಂದುದು, ನನ್ನನ್ನು ಸೇರ್ಕೊಂಡು ನನ್ನನ್ನು ಕರ್ಕೊಂಡು ನನ್ನ ಜೊತೆ ಭಕ್ತಿಯೇ ಬಂದು ನಮಿಸುವಂತೆ ಬಂದುದು ದೇವ. ಯಾವುದು ಅಂದ್ರೆ ದಿವಿಜ ಪೇಟಕಂ ಅನಿತುಂ, ದೇವತೆಗಳ ಸಮೂಹ ಅಷ್ಟೂ ಕೂಡ ಈಗ ನಿಮ್ಮನ್ನ ನಮಿಸಿ ಕೃತಜ್ಞತೆಯನ್ನ ಸಲ್ಲಿಸಲು, ಕೃತಾರ್ಥರಾಗಲು, ಧನ್ಯರಾಗಲು ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ದೇವೇಂದ್ರ ಮಾತಾಡ್ತಾ ಇದ್ದಾನೆ ಆದಿನಾಥನನ್ನ ಕುರಿತು. ಅದಕ್ಕೆ ಮತ್ತೆ ಮಾತಾಡ್ತಾ ಇರೋದು, ಸಮನಿಸಲಿ ಇವರ ಮನೋರಥಂ ಅಮರಿ ನೃತ್ಯ ಪ್ರಸಂಗಮ್ಮಕ್ ಭವತ್ಕ್ರಮ ಕಮಲ ಸೇವೆಯಿಂದಂ ಇಂತುಮನ್ ಅನಂತಂ ಗೀತ ವಾದಿತಂ ಫಲಂ ಅಲ್ತೆ.
ಇದನ್ನು ಕೂಡ ದೇವೇಂದ್ರನೇ ಮಾತಾಡ್ತಾ ಇರೋದು. ಈ ಉದ್ದೇಶವನ್ನಿಟ್ಕೊಂಡು ನಿಮ್ಮನ್ನ ನಮಿಸಿ ನಿಮಗೆ ಸಂತೋಷ ಪಡಿಸೋದಕ್ಕೋಸ್ಕರ ಈ ದಿವಿಜ ಪೇಟಕ ಬಂದಿದೆ ಆದಿನಾಥನೇ. ಸಮನಿಸಲಿ ಇವರ ಮನೋರಥಂ, ಇವರ ಈ ಮನೋರಥ, ಮನೋವಾಂಛೆ, ಈ ಆಸೆ, ಈ ಬಯಕೆ ಈಡೇರಲಿ, ನೆರವೇರಲಿ. ಸಮನಿಸಲಿ ಅಂದ್ರೆ ನೆರವೇರಲಿ ಇವರ ಮನೋರಥಂ. ನೋಡಿ, ಮನೋರಥಂ, ಇವರ ಈ ಮನೋರಥ, ಮನೋವಾಂಛೆ, ಬಯಕೆ, ಆಸೆ ಅನ್ನುವಂಥದ್ದು ಈಡೇರ್ಲಿ, ನೆರವೇರ್ಲಿಯಪ್ಪ. ಅಮರಿ ನೃತ್ಯ ಪ್ರಸಂಗಂ ಅಕ್ಕೆ. ಅಮರಿ ನೃತ್ಯ ಪ್ರಸಂಗಂ, ಅಮರಿ ಅಂದ್ರೆ ದೇವತಾ ನೃತ್ಯ ಪ್ರಸಂಗವೂ ಕೂಡ ಆಗಲಿ. ಗೊತ್ತಾಯ್ತಾ? ಅಭವ ಸ್ವಾಮಿಯೇ ಅನ್ನುವಂಥ ಅರ್ಥ ಇಲ್ಲಿ ಆದಿನಾಥನ ಕುರಿತು ಹೇಳ್ತಾ ಇರೋದು, ಸಂಬೋಧಿಸ್ತಾ ಇರೋದು. ಅಭವ ಭವತ್ ಕ್ರಮ ಕಮಲ ಸೇವೆಯಿಂದಂ. ಹೇಗೆ ಅಂದ್ರೆ ನೋಡಿ, ಅಭವ ಸ್ವಾಮಿ ಆದಿನಾಥನೇ, ಭವತ್ ಕ್ರಮ, ಕ್ರಮ ಅಂದ್ರೆ ಪಾದ ಅಂತ, ಭವ ಅಂದ್ರೆ ನಿನ್ನ ಅಂತ, ನಿನ್ನ ಪಾದ ಕಮಲ ಸೇವೆಯಿಂದಿಂ, ಇಂದಂ, ನಿನ್ನ ಪಾದ ಸೇವೆಯನ್ನ ಮಾಡುವುದರ ಮೂಲಕ, ಈ ಅಂದ್ರೆ ಯಾವುದರ ಮೂಲಕ ಅಂದ್ರೆ ಅಮರಿ ನೃತ್ಯ ಪ್ರಸಂಗಮಕ್ಕೆ, ಅಮರಿ ನೃತ್ಯ ಪ್ರಸಂಗದ ಮೂಲಕ ನಿನ್ನ ಪಾದ ಸೇವೆಯನ್ನ ಮಾಡಲು ಅವಕಾಶವನ್ನ ಕೊಡು ಅಂತ ಹೇಳಿ ಹೇಳ್ತಾರೆ. ಇವೆಲ್ಲವೂ ಫಲದಾಯಕವಲ್ವೇ ಅಂತ ಮಾತಾಡ್ತಾ ಇರೋದು. ಸಮನಿಸಲಿ ಇವರ ಮನೋರಥಂ ಅಮರಿ ನೃತ್ಯ ಪ್ರಸಂಗಂ ಅಕ್ಕೆ. ಅಮರಿ ನೃತ್ಯ ಪ್ರಸಂಗವೂ ಕೂಡ ಆಗುತ್ತದೆ, ಜರುಗುತ್ತದೆ. ಅಭವ ಸ್ವಾಮಿಯೇ, ಭವತ್ಕ್ರಮ ಕಮಲ ಸೇವೆಯಿಂದಂ, ನಿನ್ನ ಪಾದ ಕಮಲದ ಸೇವೆಯಿಂದಂ, ಇಂತುಂ ಇವಿಷ್ಟು ಕೂಡ ಅನಂತಂ ಕೊನೆ ಇರದ ಗೀತ ವಾದಿತಂ ಫಲಂ ಅಲ್ತೇ. ಆಯ್ತಾ? ಇವಿಷ್ಟನ್ನು ಮಾಡೋದ್ರಿಂದ ಯಾವುದು ಅಂತಂದ್ರೆ ಕೊನೆ ಇಲ್ಲದ ಈ ಗೀತವಾದನ, ವಾದಿತಂ, ಗೀತ ಸಂಗೀತ ನೃತ್ಯ ಅನ್ನುವಂಥ ಅರ್ಥನ ಸೇರ್ಕೊಂಡತ್ತೆ ಇಲ್ಲಿ. ಅನಂತವಾದಂಥ ನೃತ್ಯ ಸಂಗೀತ ವಾದಿತಂ ಫಲಂ ಅಲ್ತೆ. ಆಯ್ತಾ? ಸಾರ್ಥಕವಾಗುತ್ತದೆ ಅಲ್ಲವೇ? ಗೊತ್ತಾಯ್ತಾ? ಅವರು ಈ ದೇವತೆಗಳು ಈ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ, ನಿಮಗೆ ಸಂತೋಷವನ್ನ ಪಡಿಸಬೇಕು ಅಂತೇಳಿ. ನಿಮಗೆ ಸಂತೋಷವನ್ನ ಪಡಿಸಿ ಕೃತಜ್ಞತರಾಗ ಏನೋ ಧನ್ಯರಾಗ್ತೀವಿ ಎನ್ನುವಂಥ ಭಾವದಿಂದ ಅವರು ಬಂದಿದ್ದಾರೆ. ಕೃತಜ್ಞತೆಯನ್ನ ಸಲ್ಲಿಸಿದ ಭಾವವನ್ನ ತುಂಬಿಕೊಳ್ಳೋದಕ್ಕೆ ಅವರು ಬಂದಿದ್ದಾರೆ, ಧನ್ಯರಾಗ್ತೀವಿ ಅಂತ ಬಂದಿದ್ದಾರೆ. ಫಲಂ ಅಲ್ತೆ. ಇಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ. ಇದು ಸಾರ್ಥಕವಾಯಿತು ಅಲ್ವೇ? ಸಾರ್ಥಕವಾಗುತ್ತದೆ ಅಲ್ಲವೇ? ನೆರವೇರುತ್ತದೆ ಅಲ್ಲವೇ? ಕೇಳ್ತಾ ಇರೋದು, ಪರ್ಮಿಷನ್ ಕೇಳ್ತಾ ಇರೋದು. ನೀವು ಹಿಂಗೆ ಹೋಗ್ತಾ ಇದೀರಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಅಂತ ಅಲ್ಲ, ನಿಮ್ಮ ಮನಸ್ಸಂತೋಷಕ್ಕೋಸ್ಕರ ದೇವತೆಗಳು ಈ ಥರದೊಂದು ಯೋಜನೆ ಹಾಕೊಂಡು ಬಂದಿದ್ದಾರೆ. ಇದು ಸಾರ್ಥಕ ಆಗತ್ತಾ? ನೀವು ಅವಕಾಶ ಮಾಡಿಕೊಡ್ತೀರಾ ಅಂತ. ಈಗ ನಮ್ಗೆ ಯಾರಿಗೋ ಏನೋ ಕೊಡಬೇಕು ಅಂತ ಅನ್ಸುತ್ತೆ, ಯಾರಿಗೋ ಏನೋ ಕೊಡಿಸ್ಬೇಕು ಅಂತಂದ್ರೆ ಬಂದ್ಬಿಟ್ಟು ನಾವು ದಿಢೀರ್ ಅಂತ ಕೊಟ್ಬಿಡೋದಲ್ಲ. ಅವರ ಮನಸ್ಸಿಗೆ ಇಷ್ಟ ಆಗುವಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು, ಕೊಡಬೇಕು. ಇಲ್ಲಾಂದ್ರೆ ವ್ಯರ್ಥ ಆಗೋಗುತ್ತೆ. ಅದಕ್ಕೆ ಅವನು ನೋಡಿ, ಅನಂತಂ ಗೀತ ವಾದಿತಂ ಫಲಂ ಅಲ್ತೆ, ಸಾರ್ಥಕವಾಗುತ್ತದೆ ಅಲ್ಲವೇ ಅಂತ ಹೇಳ್ತಾ ಇರೋದು. ಸಮನಿಸಲಿ ಇವರ ಮನೋರಥಂ, ನೆರವೇರಲಿ ಇವರ ಮನೋರಥ, ಮನೋವಾಂಛೆ, ಬಯಕೆ, ಇವರ ಮನಸ್ಸಿನ ಬಯಕೆಗಳು. ಅಮರಿ ನೃತ್ಯ ಪ್ರಸಂಗಂ ಅಕ್ಕೆ, ದೇವತಾ ಸ್ತ್ರೀಯ ನೃತ್ಯ ಪ್ರಸಂಗವೂ ಆಗಲಿ. ಅಭವ ಸ್ವಾಮಿಯೇ ಆದಿನಾಥನೇ, ಭವಕ್ರಮ ಕಮಲ ಸೇವೆಯಿಂದಂ, ನಿನ್ನ ಪಾದ ಸೇವೆಯ ಮೂಲಕ. ಆಯ್ತಾ? ಇಂತುಂ ಇವಿಷ್ಟು ಕೂಡ ಅನಂತಂ ನೃತ್ಯ ಗೀತ ವಾದಿತಂ ಫಲಮಲ್ತೆ ಅಂತ ಸೇರಿಸ್ಕೊಂಡು ಮಾತಾಡ್ಬೇಕಿಲ್ಲಿ. ಕೊನೆ ಇಲ್ಲದ ಈ ನೃತ್ಯ ಗೀತ ವಾದಿತಂ ನಿಜವಾಗ್ಲೂ ಫಲವಲ್ವೇ? ಸಾರ್ಥಕ ಆಗುತ್ತೆ ಅಲ್ವೇ ಅಂತ ಹೇಳ್ಬಿಟ್ಟು ಆ ಪರಮನನ್ನ, ಆ ಆದಿನಾಥನನ್ನ ಕೇಳ್ಕೊತಾ ಇರೋದು ದೇವೇಂದ್ರ. ಏನಾಗುತ್ತೆ? ಎಂದ್ ಇಂದ್ರಂ ಭಿನ್ನವಿಸಲೊಡಂ ಹಂಗಂತ ಕೇಳ್ಕೊತಾ ಇರ್ಬೇಕಾದ್ರೆ, ದರ ಹಸಿತಾನನಾಬ್ಜನ್ ಆವುದು ನಿಮಗೆ ಆನಂದಂ ಅದು ಅಕ್ಕೆ ಎನೆ ನೂತಸುರ ವೃಂದಂ ಸಂಗೀತಕಕ್ಕೆ ಒಡರ್ಚಲ್ ವೇಳ್ದಂ.
ದೇವೇಂದ್ರನ ಇದನ್ನ ಮಾತಾಡ್ತಾ ಇರೋದು. ಆಯ್ತು, ಏನೋ ಅವ್ರ ಪ್ರೀತಿಯಿಂದ ಬಂದಿದ್ದಾರೆ, ಆಗ್ಲಿ ಅದಾಗ್ಲಿ ಅಂತ ಹೇಳಿ ಒಪ್ಕೋತಾ ಇದ್ದಾನೆ ಆದಿನಾಥ. ಎಂದ್ ಇಂದ್ರಂ ಭಿನ್ನವಿಸಲೊಡಂ, ಎಂದು ಇಂದ್ರಂ, ಹೀಗೆ ದೇವತೆಗಳು ನಿಮ್ಮ ಮನಸ್ಸಂತೋಷಗೊಳಿಸೋದಕ್ಕೆ ಆ ಮೂಲಕ ಧನ್ಯರಾಗಲು ಈ ದೇವತೆಗಳ ಪೇಟಕ ಅಂದ್ರೆ ಸಮೂಹ ಬಂದಿದೆ, ಏನಂತೀರಿ ಅಂತ ಹೇಳಿ ಕೇಳಿದಾಗ, ಎಂದ್ ಇಂದ್ರಂ ಭಿನ್ನವಿಸಲೊಡಂ, ಭಿನ್ನವಿಸಿದಾಗ ದರಹಸಿತ ಆನನ್, ದರಹಸಿತ ಆನನ್ ಆಬ್ಜನ್, ಹಸಿತ ದರಹಸಿತ ಆನನ್ ಅಂತ, ಆಬ್ಜನ್ ಅಂತ. ಆವುದು ನಿಮಗೆ ಆನಂದಂ, ಅದು ಅಕ್ಕೆಯನೆ ನುತ ಸುರ ವೃಂದಂ ಸಂಗೀತಕಕ್ಕೆ ಒಡರ್ಚಲ್ ವೇಳ್ದಂ. ತುಂಬಾ ಚೆನ್ನಾಗಿದೆ. ಏನು ಅಂದ್ರೆ ಎಂದಿಂದ್ರಂ ಭಿನ್ನವಿಸಲೊಡಂ, ಹಾಗಂತ ಆ ದೇವೇಂದ್ರ ಪ್ರಾರ್ಥಿಸಲು ದರಹಸಿತ ಆನನ, ಮುಗುಳು ನಗೆಯ ಮುಖದವನಾದ, ಮುಗುಳು ನಗೆಯಿಂದ ಆನನಾಬ್ಜನ್ ಅಂತ, ದರಹಸಿತ ಆನನಾಬ್ಜ ಅಂತ. ದರಹಸಿತ ಮುಗುಳು ನಗೆಯ ಕಮಲ ಮುಖದವನಾದಂತ ಆದಿನಾಥನು ಅಂತ ಇಲ್ಲಿ ಅರ್ಥ. ದರಹಸಿತ ಅಂದ್ರೆ ಮುಗುಳು ನಗೆಯ, ಆನನ ಅಂದ್ರೆ ಮುಖದವನು, ಮುಗುಳು ನಗೆಯ ಮುಖದವನಾದ ಮುಖ ಕಮಲದವನು ಅಂತ, ಆನನಾಬ್ಜ ಅಂತ. ದರಹಸಿತ ಅಂದ್ರೆ ಮುಗುಳು ನಗೆಯ ಅಂತ, ಆನನಾಬ್ಜ ಅಂತಂದ್ರೆ ಮುಖ ಕಮಲದವನು ಅಂತ. ಮುಗುಳು ನಗೆಯ ಮುಖ ಕಮಲದವನಾದಂತಹ ಆ ಆದಿನಾಥನು ಆವುದು ನಿಮಗೆ ಆನಂದಂ, ಆನಂದಂ ಅದು ಅಕ್ಕೆ ಏನೇ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇರೋದೆ. ಆಯ್ತು ಆಗಲಿ ಎಂದು ಇಂದ್ರ ಕೇಳ್ಕೊಂಡಾಗ, ರಿಕ್ವೆಸ್ಟ್ ಮಾಡ್ಕೊಂಡಾಗ ಭಿನ್ನವಿಸಲೊಡಂ, ಆಗ ದರಹಸಿತ, ದರಹಸಿತ ಅಂತಾನೆ ನಮ್ಮ ಆದಿನಾಥ. ಏನು ದರಹಸಿತ ಆನನ್, ಆನನ್ ಆಬ್ಜನ್, ಆಬ್ಜನ್ ತುಂಬಾ ಸೊಗಸಾಗಿರುವಂತಹ ಮಾತು. ಮುಗುಳು ನಗೆಯ ಮುಖ ಕಮಲದವನು, ಮುಗುಳು ನಗೆಯ ಮುಖ ಕಮಲದವನಾದಂತಹ ಆದಿನಾಥನು ಆವುದು ನಿಮಗೆ ಆನಂದಂ, ದರಹಸಿತ ಆನನ ಆಬ್ಜನ್ ಆವುದು ನಿಮಗೆ ಆನಂದಂ, ಅದು ಅಕ್ಕೇಯನೆ, ಯಾವುದು ನಿಮಗೆ ಸಂತೋಷವನ್ನ ಕೊಡುತ್ತದೋ, ಯಾವುದು ನಿಮಗೆ ಸರಿ ಅನ್ನಿಸುತ್ತದೋ ಅದೇ ಆಗಲಿ ಅಂತ ಹೇಳಿ ಆದಿನಾಥ ಹೇಳ್ದ. ನಿಮಗೆ ಆವುದು, ನಿಮಗೆ ಏನೋ ಆಬ್ಜನ್ ಆವುದು ನಿಮಗೆ ಆನಂದಂ, ಅದು ಅಕ್ಕೇನೆ, ಅದು ಆಗಲಿ ಅಂತ ಹೇಳ್ದ. ಅವಾಗ ನುತ ಸುರವೃಂದಂ ಸಂಗೀತಕಕ್ಕೆ ಒಡರ್ಚಲ್ ವೇಳ್ದಂ. ನುತ ಸುರ, ನುತ ಸುರ, ನುತ ಅಂದ್ರೆ ಶ್ರೇಷ್ಠರಾದಂತ ಅಂತ, ಶ್ರೇಷ್ಠರಾದಂತಹ ಅನ್ನುವಂಥ ಅರ್ಥ ಇದೆ. ಕೊಂಡಾಡಲ್ಪಟ್ಟ, ಸ್ತುತಿಸಲ್ಪಟ್ಟ ಅಂತ. ಈ ವೃಂದ ಇದೆಯಲ್ಲ, ಇದೊಂಥರ ಆರ್ಕೆಸ್ಟ್ರಾ ಟೀಮ್ ಇದ್ದಂಗೆ ದೇವನ ಜೊತೆ ಇದ್ದವರು. ನಾಟ್ಯ ಮಾಡೋದ್ರಲ್ಲಿ, ತಬಲಾ ಬಡಿಯೋದ್ರಲ್ಲಿ, ಸಂಗೀತವನ್ನು ನುಡಿಸೋದ್ರಲ್ಲಿ, ಹಾಡು ಹೇಳೋದ್ರಲ್ಲಿ, ಅವುಗಳನ್ನೆಲ್ಲ ಸೇರ್ಕೊಂಡು ನೃತ್ಯ ಮಾಡುವುದರಲ್ಲಿ, ಇದೆಲ್ಲವೂ ಕೂಡ ತುಂಬಾ ಪ್ರಸಿದ್ಧಿಯಾಗಿತ್ತು. ಆ ಕಾರಣಕ್ಕೆ ನುತ ಸುರ ವೃಂದಂ ಅಂತ ಹೇಳ್ತಾ ಇರೋದು. ಕೊಂಡಾಡುವ, ನೃತಿಸಲ್ಪಟ್ಟ, ಶ್ರೇಷ್ಠವಾದಂತಹ ಅನ್ನುವಂಥ ಅರ್ಥಗಳೆಲ್ಲ ಇದಾವೆ ಇಲ್ಲಿ. ನುತ ಸುರ ವೃಂದಂ, ಆ ನುತ, ಆ ಶ್ರೇಷ್ಠ, ಹೊಗಳಲ್ಪಟ್ಟ, ಕೊಂಡಾಡಲ್ಪಟ್ಟ, ಸ್ತುತಿಸಲ್ಪಟ್ಟಂತ ಆ ಸುರ ವೃಂದ ಕೇಳ್ದ ದೇವೇಂದ್ರ. ಆಯ್ತಪ್ಪ, ನಾನು ಆದಿನಾಥನನ್ನ ಒಪ್ಸಿದ್ದೀನಿ, ಅವರು ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಂತ ಹೇಳಿದ್ದಾರೆ. ಈಗ ನೀವು ಸಂಗೀತಕಕ್ಕೆ ಅಂದ್ರೆ ಈ ಸಂಗೀತ ನೃತ್ಯ ವಾದನವನ್ನ ಆರಂಭಿಸೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇರೋದು. ಸಂಗೀತಕಕ್ಕೆ ಒಡರ್ಚಲ್ ವೇಳ್ದಂ, ಒಡರ್ಚಲ್ ಆರಂಭಿಸಲು ಹೇಳಿದ. ಯಾರು? ದೇವೇಂದ್ರ. ಮುಂದಕ್ಕೆ ನೋಡೋಣ. ಅಂಬರ ಭೂಷಣ ಮಾಲಾಡಂಬರದ ಬೆಡಗನ್ ಅಮರ ನರ್ತಕಿಗೆ ಅದೇನೆಂಬುದೋ ಧರಣೇಂದ್ರಂಗಂ ಅಳುಂಬಂ ಪೊಗಳಲ್ಕೆ ರೂಪು ನೀಲಾಂಜನೇಯ ಅಂತ. ಅವನು ಹಾಗೆ ಆರಂಭಿಸಿ ಅಂದ ತಕ್ಷಣನೇ ನೃತ್ಯದ ಮೂಲಕ, ಸಂಗೀತದ ಮೂಲಕ, ವಾದನದ ಮೂಲಕ ಸಂತೋಷಪಡಿಸಲು ಆದಿನಾಥನಿಗೆ ಪ್ರವೇಶ ಮಾಡಿದ್ರು ಅಮರಿಯರು, ದೇವತೆಗಳೆಲ್ಲರೂ ಸೇರ್ಕೊಂಡು. ಹಾಗೆ ಪ್ರವೇಶ ಮಾಡಿದಂತಹ ಆ ನೀಲಾಂಜನೆಯ ನಾಟ್ಯ ಹೇಗಿತ್ತು ಅಂತ ಮಾತಾಡ್ತಾ ಇರೋದು, ಅವಳ ರೂಪು ಹೇಗಿತ್ತು ಅಂತ ಮಾತಾಡ್ತಾ ಇರೋದು. ಅಂಬರ
ಭೂಷಣ ಮಾಲಾಡಂಬರ ಬೆಡಗನ್ ಅಮರ ನರ್ತಕಿಗೆ ಅದೇನೆಂಬುದೋ ಧರಣೇಂದ್ರಂಗಂ ಅಳುಂಭಂ ಪೊಗಳಲ್ಕೆ ರೂಪು ನೀಲಾಂಜನೇಯ. ಅಂಬರ ಅಂದ್ರೆ ವಸ್ತ್ರ, ಭೂಷಣ ಅಂದ್ರೆ ಒಡವೆ, ಮಾಲೆ ಅಂತಂದ್ರೆ ಪುಷ್ಪಹಾರಗಳು. ಆಯ್ತಾ? ಇವುಗಳ ಆಡಂಬರ, ಅಂಬರದ ಆಡಂಬರ, ಭೂಷಣದ ಆಡಂಬರ, ಮಾಲೆದ ಆಡಂಬರ, ಇವುಗಳೆಲ್ಲವೂ ಕೂಡ ವಿನ್ಯಾಸ, ಸೊಗಸು, ಮನೋಹರವಾದದ್ದು. ಆ ಬೆಡಗು ಈ ಅಂಬರಕ್ಕಾಗಿರ್ಲಿ, ಭೂಷಣಕ್ಕಾಗಿರ್ಲಿ, ಮಾಲೆಗಳಿಗಾಗಿರ್ಲಿ ಘನತೆ ಬಂದಿದ್ದು, ಕಾಂತಿ ಬಂದಿದ್ದು ಇವಳು ತೊಟ್ಟ ಮೇಲೆ ಅನ್ನುವಂಥ ಮಾತನ್ನ ಹೇಳ್ತಾ ಇರೋದಿಲ್ಲಿ. ಅಂಬರ ಭೂಷಣ ಮಾಲಾಡಂಬರದ ಬೆಡಗನ್, ಅವುಗಳ ವಿನ್ಯಾಸವನ್ನ, ಅವುಗಳ ಸೊಗಸನ್ನ, ಬೆಡಗನ್ನ, ಅವುಗಳ ನಾವಿನ್ಯವನ್ನ, ಅವುಗಳೆಲ್ಲವೂ ಕೂಡ ಸೇರಿ, ಆ ಅಂಬರ ಭೂಷಣ ಮಾಲಾಡಂಬರ ಇವುಗಳೆಲ್ಲ ಸೇರಿ ಬೆಡಗನ್ ಅಮರ ನರ್ತಕಿಗೆ, ಅವಳಿಗೆ ಒಪ್ಪುವಷ್ಟು. ಅಮರ ನರ್ತಕಿಗೆ ಅಂದ್ರೆ ಈ ನೀಲಾಂಜನೆಗೆ ಅಂತ. ಅಮರ ನರ್ತಿಕೆ ಅದೇನೆಂಬುದು, ಅದು ಯಾವ ತರ ಒಪ್ತಾ ಇದೆ ಅಪ್ಪ, ಅದನ್ನೆಲ್ಲ ಹಾಕೊಂಡು ಅವಳು ಎಷ್ಟು ಸೊಗಸಾಗಿದ್ದಾಳೆ, ಆ ಅಂಬರವನ್ನ, ಭೂಷಣವನ್ನ, ಮಾಲೆಗಳನ್ನ ಹಾಕೊಂಡು ಎಷ್ಟು ಅದ್ಭುತವಾಗಿದ್ದಾಳೆ ಅಂತಂದ್ರೆ ಅವಳ ಸೌಂದರ್ಯವನ್ನ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಮರ ನರ್ತಕಿಗೆ ಅದೇನೆಂಬುದು, ಅದೇನಂತ ಹೇಳಪ್ಪ, ಅವಳು ಧರಿಸಿರುವಂತಹ ಬಟ್ಟೆ, ಒಡವೆ, ಪುಷ್ಪಮಾಲೆ ಇವುಗಳೆಲ್ಲವೂ ಕೂಡ ಅಪ್ಪಬ್ಬಬ್ಬ ಅದ್ಭುತವಾದಂಥ ಬೆಡಗನ್ನ ಪ್ರದರ್ಶಿಸ್ತಾ ಇದ್ದಾವೆ ಆ ಅಮರ ನರ್ತಕಿಯಾದಂಥ ಆ ನೀಲಾಂಜನಿಗೆ. ಅದೇನೆಂಬುದು, ಅದೇನಂತ ಹೇಳಿ, ನಾನು ಏನಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಮಾತಿದೆ, ಧರಣೇಂದ್ರಂಗಂ, ಧರಣೇಂದ್ರಂಗೆ ಅಂದ್ರೆ ನಾಗೇಂದ್ರನಿಗೆ ಅಂತ. ನಾಗೇಂದ್ರ ಅಂದ್ರೆ ಇಲ್ಲಿ ಅರ್ಥಾತ್ ಸಹಸ್ರ ನಾಲಿಗೆಯುಳ್ಳವನು ಅನ್ನೋಂಥ ಅರ್ಥನೂ ನಾವು ತಗೊಂಡು ಮಾತಾಡ್ಬೇಕಾಗತ್ತೆ. ಹಂಗೆ ತಗೊಂಡ್ರೆ ಹೆಚ್ಚು ಅರ್ಥ ಬರುತ್ತೆ. 1000 ನಾಲಿಗೆ ಉಳ್ಳದಂತ ನಾಗೇಂದ್ರ ಅಥವಾ ಧರಣೇಂದ್ರಂಗಂ ಅಳುಂಭಂ, ಅಸಾಧ್ಯ ಅಂತ. ಅಳುಂಭಂ ಏನು? ಪೊಗಳಲ್ಕೆ, ಹೊಗಳುವುದಕ್ಕೆ. ಏನನ್ನ? ರೂಪು ಯಾರ್ದು? ನೀಲಾಂಜನೆಯ. ನೀಲಾಂಜನೆಯ ರೂಪವನ್ನ ಹೊಗಳುವುದಕ್ಕೆ 1000 ನಾಲಿಗೆಗಳುಳ್ಳ ನಾಗೇಂದ್ರನಿಗೂ ಅಸಾಧ್ಯ. ಅಷ್ಟು ಚೆನ್ನಾಗಿದ್ದಾಳೆ ಅವಳು ಅಂತ ಮಾತಾಡ್ತಾ ಇರೋದು. ಅವಳು ಹಾಕೊಂಡಿರುವಂತಹ ವಸ್ತ್ರ, ಒಡವೆ, ಮಾಲೆ ಇವುಗಳೆಲ್ಲ ಒಂದು ಅದ್ಭುತವಾದಂಥ ಬೆಡಗನ್ನ ಸೃಷ್ಟಿಸಿ ಆ ಅಮರ ನರ್ತಕಿ ಅಪ್ಪ ಅದೇನಂತ ಹೇಳಪ್ಪ, ಧರಣೇಂದ್ರಂಗಂ, ಅವಳಿರುವಂಥ ರೀತಿಯನ್ನ ನೋಡಿ ನಾವಿರ್ಲಿ, ಸಾಮಾನ್ಯವಾದಂಥ ಮನುಷ್ಯ ನಾವಿರ್ಲಿ, ಒಂದು ನಾಲಿಗೆ ಇರೋ ನಾವಿರ್ಲಿ, ಧರಣೇಂದ್ರಂಗಂ ನಾಗೇಂದ್ರನಿಗೂ ಕೂಡ, ಪಾತಾಳದ ಅಧಿಪತಿಯಾದಂಥ ಅಥವಾ ಭೂಮಿಯ ಅಧಿಪತಿಯಾದಂತಹ ನಾಗೇಂದ್ರನಿಗೂ ಕೂಡ ಅಳುಂಭಂ ಅಸಾಧ್ಯವಾದದ್ದು, ಪೊಗಳಲ್ಕೆ ಹೊಗಳಲು ನೀಲಾಂಜನೆಯ ರೂಪವನ್ನ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಕಳಗೀತಂ ವಾದ್ಯ ನೃತ್ಯ ಲೀಲೆ ಪೆರರ್ಗೆ ಒಪ್ಪದು ಈಕೆಗಲ್ಲದೆ ಗಣಿಕ ತಿಳಕಂ ಇವಳು ನರ್ತನ ರಸದೊಳೆ ನಿಚ್ಚಂ ಮೆಚ್ಚುಗೊಳ್ವಳ್ ಇಂದ್ರನ ಕೈಯೊಳ್. ಇವಳು ಎಂಥವಳು ಅಂತಂದ್ರೆ ಈ ನೀಲಾಂಜನೆ ಕಳಗೀತಂ ವಾದ್ಯಂ ನೃತ್ಯ ಲೀಲೆ ಪೆರರ್ಗೆ ಒಪ್ಪದು ಈಕೆಗಲ್ಲದೆ. ಎಷ್ಟು ಸೊಗಸಾಗಿದೆ ನೋಡಿ. ಕಳಗೀತಂ ಅಂದ್ರೆ ಮಧುರವಾದ ಸಂಗೀತ, ಮಧುರವಾದ ಸಂಗೀತವಾಗಿರ್ಲಿ, ವಾದ್ಯವಾಗಿರ್ಲಿ, ಮಧುರವಾದಂಥ ವಾದ್ಯವಾಗಿರ್ಲಿ, ವಾದ್ಯ. ನೃತ್ಯ ಲೀಲೆ ನರ್ತನ ಸೌಂದರ್ಯ ಅಂತ ಅರ್ಥ. ನೃತ್ಯ ಲೀಲೆ ಅಂತಂದ್ರೆ ನರ್ತನ ಸೌಂದರ್ಯ ಅಂತ. ಮಧುರವಾದ ಸಂಗೀತವಾಗಿರ್ಲಿ, ಅದರ ಒಡಗೂಡಿರುವಂತಹ ವಾದ್ಯ ಅಥವಾ ಸಂಗೀತವಾಗಿರ್ಲಿ, ನೃತ್ಯ ಲೀಲೆ ಆಗಿರ್ಲಿ, ನರ್ತನ ಸೌಂದರ್ಯವೇ ಆಗಿರ್ಲಿ, ಪೆರರ್ಗೆ ಒಪ್ಪದು. ಇವೆಲ್ಲವೂ ಕೂಡ ಬೇರೆ ಯಾರಿಗೂ ಒಪ್ಪಲ್ಲ ರೀ. ಆ ವಿನ್ಯಾಸ ಅವಳು ಮಾಡೋದು, ನೀಲಾಂಜನೆ ಮಾಡಿದ್ರೆ ಮಾತ್ರ ಸೊಗಸು. ಇಲ್ಲ ಈ ಹಾಡನ್ನ ಅವಳು ಆಡಬೇಕು. ಇಲ್ಲ ಇವರಿಂದ ಅದನ್ನ ಹೇಳ್ತಾರೆ. ಕಳಗೀತಂ ಮಧುರವಾದ ಸಂಗೀತವೇ ಆಗಿರ್ಲಿ, ಮಧುರವಾದ ಗೀತವೇ ಆಗಿರ್ಲಿ, ವಾದ್ಯವೇ ಆಗಿರ್ಲಿ, ನೃತ್ಯ ಲೀಲೆಯೇ ಆಗಿರ್ಲಿ, ನರ್ತನ ಸೌಂದರ್ಯವೇ ಆಗಿರ್ಲಿ, ಪೆರರ್ಗೆ ಒಪ್ಪದು. ಬೇರೆಯವ್ರಿಗೆ ಅದು ಒಪ್ಪಲ್ಲ. ಈಕೆಗಲ್ಲದೆ, ಈ ನೀಲಾಂಜನೆಗೆ ಬಿಟ್ರೆ ಬೇರೆ ಯಾರಿಗೂ ಈ ಕಳಗೀತ ಆಗಿರ್ಲಿ, ವಾದ್ಯ ಆಗಿರ್ಲಿ, ನೃತ್ಯ ಲೀಲೆ ಆಗಿರ್ಲಿ ಒಪ್ಪೋದಿಲ್ಲ ನೋಡಿ. ಈಕೆಗಲ್ಲದೆ. ಆಮೇಲೆ ಗಣಿಕ
ತಿಲಕಂ ಇವಳು, ಗಣಿಕಾ ತಿಲಕಂ. ದೇವನರ್ತಕಿಯರಲ್ಲಿ ಗಣಿಕಾ ತಿಲಕಂ. ಗಣಿಕಾ ಅಂತಂದ್ರೆ ದೇವನರ್ತಕಿಯರನ್ನ ಗಣಿಕರು ಅಂತ ಕರೀತಾರೆ. ಗಣಿಕಾ ತಿಲಕಂ ಇವಳು, ದೇವನರ್ತಕಿಯರಿಗೆ ತಿಲಕಪ್ರಾಯಳಾದವಳು ಈ ನೀಲಾಂಜನೆ. ನರ್ತನ ರಸದೊಳೆ ನಿಚ್ಚಂ ಮೆಚ್ಚುಗೊಳ್ವಳ್ ಇಂದ್ರನ ಕೈಯೊಳ್. ಚೆನ್ನಾಗಿದೆ. ಗಣಿಕಾ ತಿಲಕಂ, ದೇವ ನರ್ತಕಿಯರಲ್ಲೇ ತಿಲಕ ಪ್ರಾಯಳಾದಂಥ ಈ ನೀಲಾಂಜನೆ ನಿಚ್ಚಂ ನಿತ್ಯವೂ ಮೆಚ್ಚುಗೊಳ್ವಳ್, ಬಹುಮಾನವನ್ನು ಇಸ್ಕೊತಿತ್ತಾಳೆ. ಬೇಷ್ ಅಂತ ಅನಿಸ್ಕೊತಾ ಇರ್ತಾಳೆ. ಯಾರ ಕೈಯಿಂದ? ಇಂದ್ರನ ಕೈಯೊಳ್. ಪ್ರತಿನಿತ್ಯ ಹೊಸದನ್ನ ಪ್ರದರ್ಶನ ಮಾಡಿ, ಹೊಸ ರೀತಿಯನ್ನ, ಹೊಸ ಭಂಗಿಯನ್ನ, ಹೊಸ ಶೈಲಿಯನ್ನ ಪ್ರದರ್ಶನ ಮಾಡಿ ಪ್ರತಿನಿತ್ಯವೂ ಬಹುಮಾನವನ್ನು ಇಸ್ಕೊತಾ ಇದ್ಲು. ಎಡೆ ಬಿಡದೆ, ಅಷ್ಟು ನಾವಿನ್ಯ, ಅಷ್ಟು ಹೊಸದು, ಆಯ್ತಾ, ಅಷ್ಟರ ಮಟ್ಟಿನ ಪಾಂಡಿತ್ಯ ನೃತ್ಯದಲ್ಲಿ ನೀಲಾಂಜನೆ. ಅದಕ್ಕೆ ಹೇಳ್ತಾಳೆ, ನರ್ತನ ರಸದೊಳೆ, ನರ್ತನ ರಸದೊಳೆ ನಿಚ್ಚಂ ಮೆಚ್ಚುಗೊಳ್ವಳ್. ನರ್ತನ ರಸದೊಳೆ, ನರ್ತನ ರಸದೊಳಗೆ ನಿಚ್ಚಂ, ನರ್ತನ ರಸದ ಮೂಲಕ ನಿಚ್ಚಂ ಮೆಚ್ಚುಗೊಳ್ವಳ್ ಇಂದ್ರನ ಕೈಯೊಳ್. ದಿನನಿತ್ಯವೂ ಅವಳು ಮಾಡುವಂತಹ ಹೊಸ ನರ್ತನ ಶೈಲಿಗೆ ಮೆಚ್ಚುಗೊಳ್ಳೋಳು, ಬಹುಮಾನವನ್ನ ಸ್ವೀಕರಿಸ್ಕೋತಾ ಇಲ್ಲು, ಮೆಚ್ಚುಗೆಯನ್ನು ಪಡ್ಕೋತಾ ಇಲ್ಲು ದೇವೇಂದ್ರನ ಕೈಯಿಂದ, ಇಂದ್ರನ ಕೈಯಿಂದ ಅಂತ ಹೇಳಿ ಆ ನೀಲಾಂಜನೆ ಮಾಡ್ತಾ ಇರುವಂತಹ ನೃತ್ಯ ವೈಭವದ ವಿಶೇಷವನ್ನ ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಎನಿಸಿದ, ಹಾಗೆ ಹೆಸರಾದ ಅಂತ ಅರ್ಥ. ಎನಿಸಿದ ಅಂತಂದ್ರೆ ಹಾಗೆ ಪ್ರತಿನಿತ್ಯ ನಿಚ್ಚಂ ಮೆಚ್ಚುಗೊಳ್ವಳ್ ಇಂದ್ರನ ಕೈಯೊಳ್ ಅನ್ನುವಂತಹ ಹೆಸರನ್ನ ಇಟ್ಕೊಂಡಂತ ಇವಳು ಹೆಸರಾದ ಪ್ರಸಿದ್ಧಳಾದ ನೀಲಾಂಜನೆ. ಆ ನೀಲಾಂಜನೆ ಕರ್ಬಿನ ಬಿಲ್ಲಂ ಮಸೆದ ಮದನನ ಅಲರ್ಗಣೆ ಬೊರ್ದುಕಿತ್ತು ಎನಿಸುತ್ತ ಒಳಪಕ್ಕಳ್ ಭೋಂಕೆನೆ ನಿಖಿಲ ಜನಾಂತರಂಗಮಂ ರಂಗಮುಮಂ. ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಅವಳು ಯಾವ ರೀತಿ ಪ್ರವೇಶ ಮಾಡಿದ್ಲು, ಹಾಗೆ ಹೆಸರಾದಂತಹ ನೋಡಿ ಅವಳನ್ನ ಯಾವ ರೀತಿ ಹೊಗಳಿ ಹೇಳ್ತಾ ಇದ್ದಾರೆ. ಎನಿಸಿದ ನೀಲಾಂಜನೆ, ಹಾಗೆ ಹೆಸರಾದಂತಹ ಪ್ರತಿನಿತ್ಯವೂ ಹೊಸ ರೀತಿಯಲ್ಲಿ ಪ್ರದರ್ಶನ ಮಾಡಿ ಇಂದ್ರನ ಕೈಯಿಂದ ದಿನನಿತ್ಯವೂ ನಿಚ್ಚಂ ಮೆಚ್ಚುಗೊಳ್ವಳ್ ಇಂದ್ರನ ಕೈಯೊಳ್ ಅಂಥೇಳಿ ಹೆಸರಾದಂತಹ ಈ ನೀಲಾಂಜನೆ ಹೆಂಗಿದ್ಲು? ಕರ್ಬಿನ ಬಿಲ್ಲಂ ಮಸೆದ. ಕರ್ಬಿನ ಬಿಲ್ಲ ಅಂತಂದ್ರೆ ಒಂದು ಕಾಮನ ಬಿಲ್ಲು ಅನ್ನುವಂಥ ಅರ್ಥನೂ ಇದೆ, ಇನ್ನೊಂದು ಕಬ್ಬಿನ ಜಲ್ಲೆ ಅನ್ನುವಂಥ ಅರ್ಥ ಇದೆ. ಕಬ್ಬು, ಆ ಕಬ್ಬಿನಿಂದ ಮಾಡಿದಂಥ ಬಿಲ್ಲು ಅಂತ ಎರಡೂ ಅರ್ಥವು ತುಂಬಾ ಸೊಗಸಾಗಿದೆ. ಮಸೆದ, ಹೊಸದಾಗಿ ಹರಿತಗೊಳಿಸಿದ, ಹದಗೊಳಿಸಿದ ಅಂದ್ರೆ ಮಸೆದ ಅಂತಾನೆ ಹೊಸದಾಗಿ ಹದಗೊಳಿಸಿದ ಅಂತ. ಏನದು? ಮದನನ ಅಲರ್ಗಣೆ, ಮದನನ ಮನ್ಮಥನ ಹೂಬಾಣ ಅಂತ. ಮದನನ ಅಲರ್ಗಣೆ, ಹೂಬಾಣ ಅಂತ ಅರ್ಥ. ಹಾಗೆ ಹೆಸರಾಗಿರುವಂತ ಈ ನೀಲಾಂಜನೆ ಹೇಗಿದ್ದಾಳಪ್ಪ ಅಂದ್ರೆ ಕರ್ಬಿನ ಬಿಲ್ಲಂ ಮಸೆದ, ಕಬ್ಬಿನ ಕಾಮನ ಬಿಲ್ಲನ್ನು ಹೊಸದಾಗಿ ಅಂದ್ರೆ ಹದಗೊಳಿಸಿಕೊಂಡಿರುವಂತಹ ಮದನನ ಅಲರ್ಗಣೆ, ಮದನನ ಹೂಬಾಣವೇನೋ ಅನ್ನುವ ಹಾಗೆ ಆ ಹೂಬಾಣವೇ ಬದುಕಿತ್ತೋ, ಮದನನ ಕೈಯಲ್ಲಿರುವಂತ ಹೂಬಾಣವೇ ಬದುಕಿ ಬಂದಿತ್ತೇನೋ ಅನ್ನುವ ಹಾಗೆ ಎನಿಸುತ್ತೋ ಒಳಪಕ್ಕಳ್ ಭೋಂಕನೆ ನಿಖಿಲ ಜನಾಂತರಂಗಮುಂ ರಂಗಮುಮಂ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗೆ ಹೆಸರಾದಂತ ಈ ನೀಲಾಂಜನೆ ಕರ್ಬಿನ ಬಿಲ್ಲಂ ಮಸೆದ, ಕಬ್ಬಿನ ಬಿಲ್ಲಂ ಮಸೆದ. ಮಸೆದ ಅಂದ್ರೆ ಹದಗೊಳಿಸಿದ. ಕಬ್ಬಿನ ಬಿಲ್ಲಂ, ಕಬ್ಬಿನಿಂದ ಮಾಡಲ್ಪಟ್ಟ ಅಥವಾ ಕಾಮನ ಬಿಲ್ಲಿನಿಂದ ಮಾಡಲ್ಪಟ್ಟಂತಹ ಬಿಲ್ಲನ್ನು, ಅದರ ಜೊತೆಗೆ ಮಸೆದ ಮದನನ ಅಲರ್ಗಣೆ, ಹೊಸದಾಗಿ ಹದಗೊಳಿಸಿದ, ಗೊತ್ತಾಯ್ತಾ, ಹದಗೊಳಿಸಿದ ಮಾಡಿದ ಮದನನ ಅಲರ್ಗಣೆ, ಮನ್ಮಥನ ಹೂವಿನ ಬಾಣವೇ
ಬದುಕಿತ್ತೋ ಅಯ್ಯೋ ಬದುಕಿ ಬಂತೇನೋ ಅನ್ನುವ ಹಾಗೆ, ಮದನನ ಹೂಬಾಣವೇ ಬದುಕಿತ್ತೋ ಅನ್ನುವ ಹಾಗೆ, ಎನಿಸುತ್ತೋ ಒಳಪಕ್ಕಳ್. ಹಾಗೆ ಮದನನ ಹೂಬಾಣವೇ ಬದುಕಿ ಬಂತೇನೋ ಅನ್ನುವ ಹಾಗೆ, ಜೀವಂತವಾಗಿ ಬಂತೇನೋ ಅಂಥೇಳಿ, ಮನ್ಮಥನ ಪುಷ್ಪಬಾಣವೇ ಬದುಕಿ ಬಂದಿದ್ರೆ ನೀಲಾಂಜನೆ ತರ ಇರ್ತಿದೆ, ಅಥವಾ ನೀಲಾಂಜನೆಯೇ ಮದನನ ಹೂಬಾಣದ ಹಾಗೆ ಅಂತ ಹೇಳ್ತಾ ಇರೋದು, ಹೋಲಿಕೆಯನ್ನು ಮಾಡ್ತಾ ಇರೋದು. ಮಸೆದ ಮದನನ ಅಲರ್ಗಣೆ, ಹೊಸದಾಗಿ ಹದಗೊಳಿಸಿದ ಮನ್ಮಥನ ಹೂವಿನ ಬಾಣವೇ ಬದುಕಿತೋ ಅನ್ನುವ ಹಾಗೆ, ಬದುಕಿ ಬಂತೇನೋ ಅನ್ನುವ ಹಾಗೆ, ಒಳಪಕ್ಕಳ್ ಎನಿಸುತ್ತೋ, ಒಳಪಕ್ಕಳ ಅಂದ್ರೆ ಪ್ರವೇಶ ಮಾಡಿದ್ಲು ಅಂತ ಹೇಳ್ತಾರೆ. ಭೋಂಕೆನೆ ತಕ್ಷಣವೇ, ಹೇಗೆ ಎಲ್ಲಿ ಪ್ರವೇಶ ಮಾಡಿದ್ಲು? ನಿಖಿಲ ಎಲ್ಲ ಅಂತ, ಜನಾಂತರಂಗವನ್ನ ಜನರ ಅಂತರಂಗವನ್ನ ಪ್ರವೇಶ ಮಾಡಿದ್ಲು. ರಂಗಮುಮಂ ರಂಗವನ್ನ, ನಾಟ್ಯ ರಂಗವನ್ನ ಅವಳು ಆಡೋದಕ್ಕೆ, ಪ್ರದರ್ಶನ ಮಾಡೋದಕ್ಕೆ ನಾಟ್ಯ ರಂಗವನ್ನ ಪ್ರವೇಶ ಮಾಡ್ಲು. ಹಾಗೆ ಪ್ರವೇಶ ಮಾಡುವುದರ ಮೂಲಕ ಅವಳ ರೂಪ ಲಾವಣ್ಯ ವೈಭವದಿಂದ ಜನರ ಅಂತರಂಗವನ್ನು ಪ್ರವೇಶ ಮಾಡಿಬಿಟ್ಲು. ಅಪ್ಪಪ್ಪಪ್ಪ ಹೆಂಗಿದಳಯ್ಯ ಅನ್ನುವ ಹಾಗೆ ಜನರು ಕೊಂಡಾಡುವ ಹಾಗೆ ಇದ್ದಂತಹ ನೀಲಾಂಜನೆ ಜನರ ಮನಸ್ಸನ್ನು ಹೊಕ್ಕಳು. ಹೇಗೆ ಅಂತಂದ್ರೆ, ಮದನನ ಅಲರ್ಗಣೆ, ಬದುಕಿತ್ತೋ ಎನಿಸುತ್ತ, ಬದುಕಿ ಬಂತೇನೋ ಅನ್ನುವ ಹಾಗೆ, ಎನಿಸುತ್ತೋ ಒಳಪಕ್ಕಳು ಅನ್ನಿಸುವ ಹಾಗೆ ಅವಳು ಒಳಪಕ್ಕಳು. ಭೋಂಕೆನೆ ತಕ್ಷಣ, ಒಳಪಕ್ಕಳು ಜನಾಂತರಂಗಮಂ ರಂಗಮುಮಂ ಅಂತ. ಮುಂದಕ್ಕೆ ನೋಡ. ನೆಗಳೇ ನಿಜ ಪ್ರತಿಂಬಂ, ನೆಗಳ್ದ ಅರಸುಗಳ ಊರದೊಳ್ ಎಸೆವ 6 ಮಣಿ ಜ್ಯೋತಿಗಳೊಳ್ ಅವರ ಎರ್ದೆಯನ್ ಅಲ್ಲಿಂ ಪುಗುವುದನ್ ಅನುಕರಿಸಿ ರಂಗದೊಳ್ ಸೊಗೈಸಿದಳ್. ಚೆನ್ನಾಗಿ ಹೇಳ್ತಾ ಇದ್ದೇನೆ ನೋಡ್ರಿ ಪಂಪಕವಿಗೆ ನಾಟ್ಯದ ಬಗ್ಗೆ ಬಹಳ ಅದ್ಭುತವಾದಂಥ ಜ್ಞಾನ ತಿಳುವಳಿಕೆ ಇತ್ತು ಅನ್ಸುತ್ತೆ. ನೆಗಳೆ ಅಂದ್ರೆ ಕಾಣಿಸುವ ಅಂತ. ಏನು? ನಿಜ ತನ್ನ ಪ್ರತಿಬಿಂಬಂ. ನೆಗಳೆ ಅಂದ್ರೆ ಕಾಣಿಸುತ್ತಿರಲು, ಕಾಣಿಸ್ತಾ ಇದೆ. ತನ್ನ ನಿಜ ಪ್ರತಿಬಿಂಬಂ ಅಂದ್ರೆ ಆ ನೀಲಾಂಜನೆಯ ಪ್ರತಿಬಿಂಬ ಕಾಣಿಸ್ತಾ ಇದೆ. ಎಲ್ಲಿ? ನೆಗಳ್ದ ಅರಸುಗಳ ಊರದೊಳ್ ಎಸೆವ 6 ಮಣಿಜ್ಯೋತಿಗಳೊಳ್. ಹೆಂಗಿದೆ ನೋಡಿ. ಅವಳ ಪ್ರತಿಬಿಂಬ ಕಾಣಿಸ್ತಾ ಇದೆಯಂತೆ. ಅವಳ ಪ್ರತಿಬಿಂಬ ಎಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ, ನೆಗಳೆ ಕಾಣಿಸ್ತಿದೆ. ಎಲ್ಲಿ ಅಂದ್ರೆ ತನ್ನ ನಿಜ ಪ್ರತಿಬಿಂಬಂ. ಅವಳ ನಿಜವಾದಂತ ಪ್ರತಿಬಿಂಬ ಎಲ್ಲಿ ಕಾಣಿಸ್ತಿದ್ಯಪ್ಪ ಅಂತಂದ್ರೆ, ಪ್ರಸಿದ್ಧರಾದಂತ ರಾಜರು ಕೂತಿದ್ರಲ್ಲ ಅಲ್ಲಿ ಇವಳ ನಾಟ್ಯವನ್ನ ನೋಡುವುದಕ್ಕೆ, ಆ ಪ್ರಸಿದ್ಧರಾದಂತಹ ರಾಜರು ಧರಿಸಿದ್ದಂತಹ ಹಾರದ ಮಣಿ ಇತ್ತಲ್ಲ, ನೆಗಳ್ದ ಅರಸುಗಳು ಊರದೊಳ್ ಎಸೆವ, ಆ ಪ್ರಸಿದ್ಧರಾದಂಥ ರಾಜರ ಎದೆಯ ಮೇಲೆ ಧರಿಸಿದ್ದಂತಹ ಊರದೊಳ್ ಎಸೆವ, ಎದೆಯ ಮೇಲೆ ಎಸೆವ, ಕಾಂತಿಯುಕ್ತವಾಗಿ ಹೊಳಿತಾ ಇರುವಂತಹ ಏನು 6 ಮಣಿಜ್ಯೋತಿಗಳೊಳ್, 6 ಮಣಿಜ್ಯೋತಿಗಳಲ್ಲಿ ಇವಳ ನಿಜ ಪ್ರತಿಬಿಂಬ ಕಾಣಿಸ್ತಾ ಇದೆ. ಆ ನೆಗಳ್ದ ಪ್ರಸಿದ್ಧರಾದಂಥ ಅರಸಗಳು ಹಾಕೊಂಡು ಬಂದಿರುವಂಥ ಮಣಿಹಾರದಂತಹ 6 ಮಣಿಜ್ಯೋತಿಗಳೊಳ್, 6 ಮಣಿಜ್ಯೋತಿಗಳಲ್ಲಿ ಅವೆಲ್ಲವೂ ಫಳಫಳ ಅಂತ ಇದ್ದೇವೆ. ಅಲ್ಲಿಂದನೇ ಜ್ಯೋತಿ ಅಂದ್ರೆ ಬೆಳಕು ಪ್ರತಿಫಲನಗೊಳ್ತಾ ಇದೆ. ಅಂತಹ ಇದು ಹಾರಗಳನ್ನು ಹಾಕೊಂಬಂದವ್ರೆ. ಅವರು ಧರಿಸಿರುವಂಥ, ಅವರ ಎದೆ ಮೇಲೆ ಧರಿಸಿರುವಂಥ ಹಾರದ ಮಣಿಯಲ್ಲಿ ಅವಳ ಪ್ರತಿಬಿಂಬ ಕಾಣಿಸ್ತಾ ಇದೆ. ಹೌದಾಯ್ತಾ? ನೆಗಳೆ ಅಂದ್ರೆ ಕಾಣಿಸುತ್ತಿರಲು, ನಿಜ ಪ್ರತಿಬಿಂಬಂ ಅಂತಂದ್ರೆ ಅವಳ ಪ್ರತಿಬಿಂಬ ನೆಗಳ್ದ ಅರಸುಗಳ ಊರದೊಳ್ಳೆ ಸೇವಾ, ಪ್ರಸಿದ್ಧರಾದಂತಹ ರಾಜರು ಧರಿಸಿರುವಂತಹ ಅವರ ಎದೆ ಮೇಲಿದ್ದಂತಹ ಅವರು ಧರಿಸಿದಂತಹ ಹಾರಗಳ ಮಣಿ ಒಳಗಡೆ ಅವಳ ಪ್ರತಿಬಿಂಬ ಕಾಣಿಸ್ತಾ ಇದೆ. ಶಿವ 6 ಮಣಿಜ್ಯೋತಿಗಳು, ಆ ಮಣಿ ಜ್ಯೋತಿಯಲ್ಲಿ ಅದರಿಂದ ಹೊರ ಬರ್ತಾ ಇರುವಂತ ಆ ಕಾಂತಿಯಲ್ಲಿ, ಆ ಜ್ಯೋತಿಯಲ್ಲಿ ಅವಳ ಮುಖ ಕಾಣಿಸ್ತಾ ಇದೆ, ಅವಳ ಪ್ರತಿಬಿಂಬ ಕಾಣಿಸ್ತಾ ಇದೆ. ಅವರ ಎರ್ದೆಯನ್ ಅಲ್ಲಿಂ
ಪುಗುವುದನ್ ಅನುಕರಿಸಿ ರಂಗದೊಳ್ ಸೊಗೈಸಿದಳ್. ಅವಳ ಅಂತರಂಗವನ್ನ, ಆ ರಾಜರ ಅಂತರಂಗವನ್ನ ಎಲ್ಲಿಂದ ಪ್ರವೇಶ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅವರ ಎದೆಯ ಮೇಲಿರುವಂತಹ ಆರ ನೋಡಿ, ಆರ ಮಣಿಜ್ಯೋತಿಗಳೊಳ್ ಅವರ ಎರ್ದೆಯನ್ ಅಲ್ಲಿಂ, ಅವರ ಎರ್ದೆಯನ್ನ, ಅವರ ಮನಸ್ಸನ್ನ, ಅವರ ಅಂತರಂಗವನ್ನ ಅಂತ ಅರ್ಥ. ಅವರ ಎರ್ದೆಯನ್ ಅಂತಂದ್ರೆ ಅವರ ಮನಸ್ಸನ್ನ, ಅವರ ಎರ್ದೆಯನ್ ಅಲ್ಲಿಂ, ಆ ಮಣಿಯಲ್ಲಿ ಅವಳ ಪ್ರತಿಬಿಂಬಗಳಂತೆಲ್ಲ ಅಲ್ಲಿಂದ ಒಳಗೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾ ಇರೋದು. ಎಂತ ಅದ್ಭುತವಾದಂಥ ತಿಳುವಳಿಕೆ ರೀ, ಎಂತ ಅದ್ಭುತವಾದಂಥ ಹೊಗಳಿಕೆ ರೀ. ಎರ್ದೇನ್ ಅಲ್ಲಿಂ, ಅಲ್ಲಿಂದ ಅವರ ಎದೆಯಲ್ಲಿರುವಂತಹ ಆ ಮಣಿ ಇತ್ತಲ್ಲ, ಆರದ ಮಣಿ ಇತ್ತಲ್ಲ, ಅಲ್ಲಿಂದ ಒಳಕೊಟ್ಟಾಗ್ತಾ ಇದ್ದಾಳೆ ಅವರ ಅಂತರಂಗವನ್ನ ಅಂತ, ಪ್ರವೇಶ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿಂ ಪುಗುವುದನ್ ಪ್ರವೇಶ ಮಾಡುವುದನ್ನು ಅನುಸರಿಸಿ ರಂಗದೊಳ್ ಸೊಗೈಸಿದಳು. ಆ ವೇದಿಕೆಯ ಮೇಲೆ, ಆ ಸ್ಟೇಜ್ ಮೇಲೆ ಸೊಗೈಸಿದಳು, ಮನೋಹರವಾಗಿ ಕಾಣ್ತಾ ಇಲ್ಲು. ಆ ರೀತಿಯಾಗಿ ಅವರ ಏನು ಪ್ರಸಿದ್ಧರಾದಂಥ ರಾಜರು ಧರಿಸಿರುವಂತಹ 6 ಮಣಿಜ್ಯೋತಿಗಳ ಒಳಗಡೆಯಿಂದ ಅವಳ ಪ್ರತಿಬಿಂಬ ಕಾಣ್ತಾ ಇದೆ. ಆ ಪ್ರತಿಬಿಂಬದ ಮೂಲಕ ಆ ರಾಜರ ಎದೆಯನ್ನ ಹೊಕ್ಕಳು ಅನ್ನುವ ಹಾಗೆ ಕಾಣಿಸ್ತಾ ಇಲ್ಲು ಅವಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದು ಕವಿ ಅದ್ಭುತವಾಗಿ. ಪೂಗುವುದನ್ನು ಅನುಕರಿಸಿ ರಂಗದೊಳ್, ಆ ರೀತಿ ಅವರ ಎದೆಯನ್ನ ಪ್ರವೇಶ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಅನುಕರಿಸಿ ರಂಗದೊಳ್, ಆ ವೇದಿಕೆಯ ಮೇಲೆ, ಆ ರಂಗದ ಮೇಲೆ ಸೊಗೈಸಿದಳ್, ಮನೋಹರವಾಗಿ ಕಂಡಳು ನೀಲಾಂಜನೆ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡಿ. ರಸ ಭಾವ ಅಭಿನಯங்கள் பொசவே, புகில் பொசவே, செல்லிகள் பொசவே, நயம் பொசவே, ಕರ್ಣಂಗಳಂ ನಿಪ್ಪೊಸವೆ ಎನೆ ಪೊಸೈಸಿದಳು ಆಕೆ ನಾಟ್ಯಾಗಮಮಂ. ಬಹಳ ಸೊಗಸಾಗಿರುವಂತಹ ಮಾತನ್ನ ಹೇಳ್ತಾ ಇರೋದಿಲ್ಲ. ಏನು? ರಸ ಭಾವ ಅಭಿನಯங்கள் பொசவே. ಅವಳು ದಿನಾ ನಾಟ್ಯವನ್ನು ಮಾಡ್ತಿದ್ದಾಳೆ. ದಿನ ಇವರೂರೇ ನೋಡ್ತಿರ್ತಾರೆ ಪ್ರೇಕ್ಷಕರು. ಪ್ರತಿ ದಿವಸನೂ ವಾ 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 ಅನ್ನುವ ಹಾಗೆ ಅವಳು ಪ್ರದರ್ಶನವನ್ನು ಕೊಡ್ತಿದ್ದಾಳೆ. ಯಾವುದು ರಿಪೀಟ್ ಆಗಲ್ಲ. ಈಗ ನಾವು ಅನೇಕ ಸಂದರ್ಭದಲ್ಲಿ ಯಾವ್ದಾದ್ರು ನೃತ್ಯ ನೋಡಕ್ ಹೋದಾಗ, ಡ್ಯಾನ್ಸ್ ನೋಡಕ್ ಹೋಗಿದ್ದಾಗ, ಆಗ್ಲೇ ಮಾಡ್ದ ಆ ಸ್ಟೆಪ್ಪೇ ಮಾಡ್ತಾವನಪ್ಪ, ರಿಪೀಟೆಡ್ ಅದು ಅಂತ ಅಂತಿರ್ತೀವಿ ನಾವು. ಹಂಗೆ ಯಾವುದು ಇಲ್ಲಿ ರಿಪೀಟೆಡ್ ಇಲ್ಲ, ಎಲ್ಲವೂ ಹೊಸದೇ. ರಸ ಭಾವ ಅಭಿನಯங்கள், ರಸ ಆನಂದವನ್ನು ಹುಟ್ಟುವಂಥದ್ದು, ಭಾವ ಅಭಿನಯங்கள், ರಸ ಭಾವ ಅಭಿನಯ ಅನ್ನುವಂಥ ಇವು ಹೊಸವೇ, ಇವೆಲ್ಲವೂ ಹೊಸವೇ. ಪುಗಿಲ್ ಹೊಸವೇ. ಪುಗಿಲ್ ಅಂದ್ರೆ ಪ್ರವೇಶ ಮಾಡೋದು, ಎಂಟ್ರಿ ಸೀನ್ ಅಂತೀವಲ್ಲ ನಾವು. ವೇದಿಕೆಗೆ ಸುಮ್ಮನೆ ಬಂದ್ಬಿಡಲ್ಲ, ಒಂದೊಂದು ಸಾರಿ ಒಂದೊಂದು ಥರ ಪ್ರವೇಶವನ್ನು ಪಡ್ಕೋತಾರೆ. ಹಾಗೆ ಆ ಪುಗಿಲ್ ಪೊಸವೆ, ಚೆಲ್ಲಿಗಳ್ ಪೊಸವೆ. ಚೆಲ್ಲಿಗಳ್ ಅಂತಂದ್ರೆ ಚಲನ ವಲನ ಅಂತ, ಚೆಲ್ಲಿಗಳ್ ಅಂತಂದ್ರೆ ಆ ಚಲನ ವಲನಗಳು ಕೂಡ ಹೊಸವೆ. ನಯಂ ಪೊಸವೆ. ನಯಂ ಅಂತಂದ್ರೆ ತುಂಬಾ ಸೊಗಸಾಗಿರೋದು ಇದು. ನೃತ್ಯದ ನಾವಿನ್ಯತೆ. ನಯಂ ಕಲಾ ಸೂಕ್ಷ್ಮತೆ. ನಯಂ ಅಂದ್ರೆ ಕಲಾ ಸೂಕ್ಷ್ಮತೆ. ಕಲಾ ಸೂಕ್ಷ್ಮತೆಯು ಹೊಸವೇ, ಹೊಸದೆ. ಕರ್ಣಂಗಳಂ ಅಂತಂದ್ರೆ ನಾಟ್ಯ ಭಂಗಿಗಳು ಅಂತ, ನರ್ತನ ಭಂಗಿಗಳು ಅಂತ. ಅವು ಕೂಡ ನಿಪ್ಪೊಸವೇ, ನಿತ್ಯವೂ ಹೊಸವೇ. ಇದೇನೋ ಆ ಕರ್ಣಗಳಲ್ಲಿ, ಆ ಭಂಗಿಗಳಲ್ಲಿ, ನರ್ತನ ಭಂಗಿಗಳಲ್ಲಿ ಭಾರತಿ, ಶಾಶ್ವತಿ, ಕೈಶಿಕೆ, ಅರಬಠಿ ಅನ್ನುವಂಥ ಈ ರೀತಿಯ ಭಂಗಿಗಳಿದ್ದಾವೆ, ವಿನ್ಯಾಸಗಳಿವೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಭಾರತಿ, ಶಾಶ್ವತಿ, ಇದು ಕೈಶಕಿ, ಆಮೇಲೆ ಅರಬಟಿ ಅನ್ನುವಂಥ ಈ ಕರ್ಣಗಳಿವೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ನೋಡಿ. ಅದನ್ನ ಹೇಳ್ತಾರೆ. ನಯಂ ಪೊಸವೆ, ಕರ್ಣಗಳು ನಿಪ್ಪೊಸವೆ, ನಿತ್ಯವೂ ಹೊಸವೆ. ಹಾಗೆ ಪೊಸೈಸಿದಳಾಕೆ ನಾಟ್ಯ ಆಗಮಮಂ. ಆಗಮಮಂ ತುಂಬಾ ಸೊಗಸಾಗಿರುವ ಮಾತು ಇದು. ಕೊನೆಯದು
ನಾಟ್ಯ ವಿದ್ಯೆಯನ್ನ ಹೊಸದಾಗಿ ಕಟ್ಟಿದಳು ಅಂತ. ಹೊಸದಾಗಿ ತುಂಬಿದಳು. ನಾಟ್ಯ ವಿದ್ಯೆಯನ್ನ ನಾಟ್ಯಾಗಮ ಅಂದ್ರೆ ನಾಟ್ಯ ವಿದ್ಯೆ ಹೊಸೈಸಿದಳಾಕೆ, ಹೊಸದಾಗಿ ಕಟ್ಟಿದಳು, ಹೊಸದಾಗಿ ತೋರಿದಳು ಅಂತೇಳಿ ಹೇಳ್ತಾರೆ. ರಸಭಾವ ಅಭಿನಯಂಗಳ್, ರಸಭಾವ ಅಭಿನಯಂಗಳ್, ರಸಭಾವ ಅಭಿನಯ ಇವು ಮೂರು ಕೂಡ ಬಹಳ ಮುಖ್ಯವಾದದ್ದು ನೃತ್ಯಕ್ಕೆ. ಅವಷ್ಟು ಪ್ರತಿ ಸಲವೂ ಹೊಸದಾಗೇ ಇದ್ವು. ಪುಗಿಲ್ ಪೊಸವೆ, ಪುಗಿಲ್ ಆ ರಂಗಕ್ಕೆ, ನಾಟ್ಯ ರಂಗಕ್ಕೆ ಪ್ರವೇಶ ಮಾಡುವಂತಹ ರೀತಿ ಇದೆಯಲ್ಲ ಅದು ಹೊಸದೇ. ನೆನ್ನೆ ಮಾಡಿದ್ದವಳು ಇವತ್ತು ಮಾಡ್ತಾ ಇಲ್ಲ, ಇವತ್ತು ಮಾಡಿದ್ ನಾಳೆ ಮಾಡಲ್ಲ ಅವಳು, ಹೊಸದು ಅದನ್ನ ಹೇಳ್ತಾ ಇರೋದು. ಪುಗಿಲ್ ಪೊಸವೆ, ಚೆಲ್ಲಿಗಳ್ ಪೊಸವೆ, ಚೆಲ್ಲಿಗಳ್ ಚಲನ ವಲನಗಳು, ಕಣ್ಣಾಡ್ಸೋದಾಗಿರ್ಲಿ, ಕೈ ಆಡ್ಸೋದಾಗಿರ್ಲಿ, ನಡುವನ್ನಾಡ್ಸೋದಾಗಿರ್ಲಿ, ಇವೆಲ್ಲವೂ ಕೂಡ ಚೆಲ್ಲಿಗಳು, ಅವೆಲ್ಲವೂ ಕೂಡ ಚಲನ ವಲನಗಳು, ಹೊಸವೆ ಹೊಸತೆ. ನಯಂ, ನಯ ಅನ್ನೋದು ಮುಖ್ಯ, ನುಣುಪು ಅನ್ನೋದು ಮುಖ್ಯ, ತುಂಬ ಕಲಾ ಸೂಕ್ಷ್ಮತೆ ಅಂತ ಹೇಳ್ತಾರೆ ನಯಂ ಅಂತಂದ್ರೆ. ಆ ಕಲಾ ಸೂಕ್ಷ್ಮತೆ ಇಲ್ಲದೆ ಇದ್ರೆ ಹೊರಟೋಟಾಗೋಗುತ್ತೆ ಅದು ನೃತ್ಯ, ಅದು ಹಂಗಿರಬಾರ್ದು. ಕಲಾ ಸೂಕ್ಷ್ಮತೆ ಪೊಸವೆ, ಕರ್ಣಗಳು ನಿಪ್ಪೊಸವೆ, ಕರ್ಣಗಳು ನೃತ್ಯ ಭಂಗಿಗಳಿದ್ವಲ್ಲ ಅವು ಕೂಡ ನಿತ್ಯ ಹೊಸವೆ, ನೃತ್ಯ ಭಂಗಿಗಳು ನಿಪ್ಪೊಸವೆ. ಪೊಸೈಸಿದಳಾಕೆ, ಹೊಸತನವನ್ನ ತುಂಬಿದಳು. ಎಲ್ಲಿಗೆ? ನಾಟ್ಯ ವಿದ್ಯೆಗೆ, ನಾಟ್ಯಾಗಮಂ, ಹೊಸತನವನ್ನ ತುಂಬಿದಳು ಆ ನಾಟ್ಯ ವಿದ್ಯೆಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಎಂತ ಅದ್ಭುತವಾದಂಥ ವಿಷಯ ರೀ. ಇನ್ನೆಂಥ ನೃತ್ಯವನ್ನ ಮಾಡ್ತಾ ಇಲ್ಲೋ ಆ ನೀಳಾಂಜನೆ, ಅದು ಅದ್ಭುತವಾದದ್ದು. ಮುಂದಕ್ಕೆ ನೋಡ. ಪುಗುವ ಪರಮಡುವ ತೆರನ್ ಎರ್ದೆ ಉಗುವಳ್ ಪೊರಮಡುವಳ್ ಎನಿಸೆ ಪೊಸತು ಅಮರ್ದಂ ಮೇಗೆ ಉಗುಳ್ದಪಳ್ ಎನಿಸೆ ಮುಗುಳ್ನಗೆ ನಗೆ ಮಗದ ಬೆಡಂಗು ಅವಳಿಗೆ ಅದೇನು ಒಪ್ಪಿದುದೋ. ಚೆನ್ನಾಗಿದೆ ನೋಡಿ ಇದು. ಪುಗುವ ಪೊರಮಡುವ, ತುಂಬಾ ಚೆನ್ನಾಗಿರುವಂತ ವಿಷಯ ಇದು. ಪುಗುವ ಪೊರಮಡುವ ತೆರನ್ ರೀತಿ, ಎರ್ದೆ ಹುಗುವಳ್ ಪೊರಮಡುವಳ್ ಎನಿಸೆ ಪೊಸತು ಅಮರ್ದು, ಪೊಸತು ಅಮರ್ದಂ ಅಮರ್ದಂ ಮೇಗೆ ಉಗುಳ್ದಪಳ್ ಎನಿಸೆ ಮುಗುಳ್ನಗೆ ನಗೆ ಮೊಗದ ಬೆಡಂಗು ಅವಳಿಗೆ ಅದೇನ್ ಒಪ್ಪಿದುದೋ. ಚೆನ್ನಾಗಿ ಹೇಳ್ತಾ ಇರೋದು. ಪುಗುವ ಪರಮಡುವ ತುಂಬಾ ಸೊಗಸಾಗಿದೆ. ಯಾವುದೋ ಒಂದು ನಾಟ್ಯ ಶೈಲಿಯನ್ನು ಹಿಂಗೆ ಮಾಡ್ತಾ ಇರ್ತಾಳೆ ಅವಳು, ಅದಕ್ಕೆ ಪ್ರವೇಶ ಪಡ್ಕೋತಾಳೆ. ಮೊದಲನೇದಕ್ಕೆ ಪ್ರವೇಶ ಮಾಡಿ ಅದನ್ನ ಮುಗಿಸಿ ಮುಕ್ತಾಯಗೊಳಿಸಿ ಇನ್ನೊಂದಕ್ಕೆ ಅದರಿಂದ ಹೊರಗಡೆಗೆ ಬಂದು ಇನ್ನೊಂದನ್ನ ಆರಂಭಿಸ್ತಾಳಲ್ಲ, ಅದನ್ನ ಮಾತಾಡ್ತಾ ಇರೋದಲ್ಲಿ. ಪುಗುವ ಪರಮಡುವ, ಯಾವುದೋ ಒಂದು ಭಂಗಿಯನ್ನ ಆರಂಭಿಸಿದ್ದಾಳೆ, ಆ ಭಂಗಿಯನ್ನ ನಟಿಸಿ ಅಭಿನಯಿಸಿ ಇನ್ನೊಂದಕ್ಕೆ ಅದು ಹೇಗೆ ಬಂದ್ಬಿಡ್ತಾಳೋ ಗೊತ್ತೇ ಆಗಲ್ಲ ಅಂತ. ಪುಗುವ ಪೊರಮಡುವ ತೆರನ್ ರೀತಿ, ಎರ್ದೆ ಉಗುವಳ್, ಎರ್ದೆ ಅಂದ್ರೆ ಎದೆಯನ್ನ, ಅಂತರಂಗವನ್ನ, ಉಗುವಳ್ ಪೊರಮಡುವಳ್ ಎನಿಸೆ, ಅವಳು ಹಾಗೆ ಮಾಡ್ತಾ ಇರುವಂತ ರೀತಿ ಇದೆಯಲ್ಲ, ಎದೆಯನ್ನ ಹೋಗ್ತಾ ಇದ್ದಾಳೆ ಈಚೆಗೆ ಬರ್ತಾ ಇದ್ದಾಳೆ, ಎದೆಯನ್ನ ಹೋಗ್ತಾ ಇದ್ದಾಳೆ ಈಚೆಗೆ ಬರ್ತಾ ಇದ್ದಾಳೆ ಅನ್ನುವಂತ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಪುಗುವ ಪೊರಮಡುವ ತೆರನ್ ರೀತಿ, ಎರ್ದೆ ಉಗುವಳ್ ಪೊರಮಡುವಳ್ ಎನಿಸೆ, ಆ ರೀತಿ ಅನ್ನಿಸುವಂತೆ ಪೊಸತು ಹೊಸ ನವ, ಅಮರ್ದಂ ಅಮರ್ದಂ ಅಂದ್ರೆ ಅಮೃತವನ್ನ, ಮೇಗೆ ಉಗುಳ್ದಪಳ್ ಹಾಗೆ ಅವರ ಎದೆಯನ್ನ ಹೋಗ್ತಾ ಇದ್ದಾಳೆ ಈಚೆಗೆ ಬರ್ತಾ ಇದ್ದಾಳೆ, ಹೊಸ ಭಂಗಿಯನ್ನ ಆರಂಭಿಸ್ತಾ ಇದ್ದಾಳೆ, ಅದರಿಂದ ಈಚೆಗೆ ಬಂದು ಇನ್ನೊಂದು ಹೊಸ ಭಂಗಿಯನ್ನ ಆರಂಭಿಸ್ತಾ ಇದ್ದಾಳೆ. ಈ ರೀತಿಯಾಗಿ ಸಂತೋಷವನ್ನು ಕೊಡ್ತಾ ಇರುವಂತ ಇವಳು ಪೊಸತು ಅಮರ್ದಂ ಹೊಸ ಅಮೃತವನ್ನ, ಗೊತ್ತಾಯ್ತಾ, ಉಗುಳ್ದಪಳ್ ಎನಿಸೆ ಆನಂದದಿಂದ ಕೂಡಿರುವಂತ ಪ್ರೇಕ್ಷಕರ ಮೇಲೆ ಮತ್ತಾನಂದದ ಅಮೃತವನ್ನ ಉಗುಳ್ದಪಳ್ ಎನಿಸುವಂತೆ ಅವಳ ಮುಗುಳ್ನಗೆ, ಅವಳು ಏನನ್ನು ಉಗುಳ್ತಾ ಇದ್ದಾಳೆ ಅಂತಂದ್ರೆ ಸಂತೋಷದ
ನಗುವಿನ ಸಂತೋಷದ ನಗುವಿನ ಅಮೃತವನ್ನ ಮುಗುಳ್ನಗೆ ನಗೆಮೊಗದ ಬೆಡಂಗು ಅವಳಿಗೆ ಅದೇನು ಒಪ್ಪಿದುದೋ. ಆ ಅಮೃತವನ್ನ ನೆರೆದಿದ್ದಂತ ಪ್ರೇಕ್ಷಕರ ಮೇಲೆ ಉಗುಳ್ತಾ ಇದ್ದಾಳೇನೋ ಅನ್ನೋ ಹಾಗಿದೆಯಂತೆ. ಉಗುಳ್ದಪಳ್ ಎನಿಸೆ, ಅವಳು ಹಾಗೆ ಮುಗುಳ್ನಗೆಯನ್ನ ಬೀರ್ತಾ ಇದ್ರೆ ಗೊತ್ತಾಯ್ತಾ, ಅಮೃತ ಹೊಸ ಅಮೃತವನ್ನ ಪ್ರೇಕ್ಷಕರ ಮೇಲೆ ಉಗುಳ್ತಾ ಇದ್ದಾಳೇನೋ. ಉಗುಳ್ದಪಳ್ ಎನಿಸೆ ಪೊಸತು ಅಮರ್ಧಂ ಪರಮಡುವಳ್ ಎನಿಸೆ. ನೋಡಿ, ಪುಗುವ ಪರಮಡುವ ತೆರನ್ ಎರ್ದೆ ಉಗುವಳ್ ಪರಮಡುವಳ್ ಉಗುವಳ್ ಪರಮಡುವಳ್. ಒಳಗೋಗ್ತಾಳೆ ಮತ್ತು ಹೊರಗಡೆ ಬರ್ತಾಳೆ. ಎಲ್ಲಿ? ಹೃದಯದಿಂದ, ಅಂತರಂಗದಿಂದ. ತೆರನ್ ಎರ್ದೆ ಉಗುವಳ್ ಪರಮಡುವಳ್ ಎನಿಸೆ ಹಂಗಂತ ಇದ್ದಾಗ ಅನಿಸ್ತಾ ಇರ್ಬೇಕಾದ್ರೆ ಹೊಸತು ಅಮರ್ಧಂ ಹೊಸ ಅಮೃತವನ್ನ ಮೇಘ ಉಗುಳ್ದಪಳ್ ಎನಿಸೆ ನಮ್ಮ ಮೇಲೆ ಉಗಿತಾ ಇದ್ದಾಳೆ, ಉಗುಳ್ತಾ ಇದ್ದಾಳೆ ಅವಳು ಅಂತ ಅನಿಸುವ ಹಾಗೆ ಮುಗುಳ್ನಗೆ ನಗೆಮೊಗದ, ಮುಗುಳ ನಗೆಯನ್ನ ತುಂಬಿರುವಂತಹ ಅವಳ ನಗೆ ಮುಗ ಇದೆಯಲ್ಲ, ಅದರ ಬೆಡಂಗು, ಅದರ ಮನೋಹರತೆ, ಅದರ ಬೆಡಗು ಅವಳಿಗೆ, ಆ ನೀಲಾಂಜನೆಗೆ ಅದೇನು ಒಪ್ಪಿದುದೋ. ಆ ರೀತಿಯ ಮುಗುಳ್ನಗೆಯ ಮೊಗ ಅವಳಿಗೆ ಅದು ಎಷ್ಟು ಚೆನ್ನಾಗಿ ಒಪ್ಪಿದ್ಯಪ್ಪ, ಅಪ್ಪ ಅದ್ಭುತ ಅಂತ ಹೇಳಿ ಪ್ರೇಕ್ಷಕರು ಮಾತಾಡ್ಕೋತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಕುಡುಪುಂ ಕೈಯುಂ ಜತಿಯೊಳ್ ತಡತಡವರೆ ವಾದಕಂಗೆ ಪೂರ್ವಿಂ ಜತಿಯಂ ತೊಡರದೆ ನಡೆಯಿಸಿ ಪೂರ್ವದೇ ಕುಡುಪು ಎನೆ ನರ್ತಕಿಯೇ ಸಭೆಗೆ ವಾದಕಿಯಾದಳ್. ಇದು ನೃತ್ಯಗಾತಿಯ ಶ್ರೇಷ್ಠತೆ, ದೊಡ್ಡಸ್ತಿಕೆಯನ್ನು ಹೇಳ್ತಾ ಇರೋದು, ಮಹತ್ವವನ್ನು ಹೇಳ್ತಾ ಇರೋದು. ಆಮೇಲೆ ನೃತ್ಯದಲ್ಲಿ ಬಹಳ ದೊಡ್ಡ ಪ್ರಾವೀಣ್ಯತೆ ಇದ್ದಾಗ ಮಾತ್ರ ಇವೆಲ್ಲವೂ ಸಾಧ್ಯ ಆಗೋದು. ಕುಡುಪುಂ ಕೈಯುಂ ಜತಿಯೊಳ್ ತಡತಡವರೆ ವಾದಕಂಗೆ ಪೂರ್ವಿಂ ಜತಿಯಂ ತೊಡರದೆ ನಡೆಯಿಸಿ ಪೂರ್ವದೇ ಕುಡುಪು ಎನೆ ನರ್ತಕಿಯೇ ಸಭೆಗೆ ವಾದಕಿಯಾದಳ್. ತುಂಬಾ ಚೆನ್ನಾಗಿದೆ. ಕುಡುಪುಂ ಅಂದ್ರೆ ವಾದನ ದಂಡ ಅಂತ. ವಾದನ ದಂಡ ಮತ್ತು ಕೈ ಮತ್ತು ಜತಿ ಅಂದ್ರೆ ಸ್ವರವಿನ್ಯಾಸ. ಕೈ, ವಾದನ ದಂಡ ಇವೆಲ್ಲವೂ ಕೂಡ ಸರಿಸಮಾನವಾಗಿ ಹೊಂದಾಣಿಕೆ ಇರಬೇಕು. ಕೈ ಒಂದು ಬಾರಿಸ್ತಾ ಇದೆ, ಜತಿ ಅಂದ್ರೆ ಸ್ವರವಿನ್ಯಾಸ ಅಂತ ಜತಿ ಅಂತಂದ್ರೆ ಕೈಯೇ ಅವಳನ್ನೆಲ್ಲ ಮಾಡೋದು. ಕುಡುಪರು ವಾದನ ದಂಡ. ಈ ವಾದನ ದಂಡ, ಕೈ, ಸ್ವರವಿನ್ಯಾಸ ಇವು ಮೂರು ಹೊಂದಾಣಿಕೆ ಆಗಿರ್ಬೇಕು. ಕೈ ಒಂದನ್ನು ಮಾಡಿ ಸ್ವರವೇ ಒಂದು ವಿನ್ಯಾಸ ಆದ್ರೆ, ವಾದನ ದಂಡವೇ ಇನ್ನೊಂದಾಗೋದ್ರೆ ತಡವರೆ. ಆಯ್ತಾ? ವಾದನ ದಂಡ, ಕೈ ಮತ್ತು ಸ್ವರವಿನ್ಯಾಸ ತಡವರೆ, ತಪ್ಪಿದರೆ, ಎಡವಟ್ಟಾದರೆ, ಗೊತ್ತಾಯ್ತಾ, ನಿಯಮವನ್ನ ಮೀರಿದರೆ, ಗೊತ್ತಾಯ್ತಾ, ಜತಿಯೊಳ್ ತಡವರೆ ಸ್ವರ ವಿನ್ಯಾಸವನ್ನ ಕೆಡಿಸಿದರೆ, ಗೊತ್ತಾಯ್ತಾ, ಕೈಯೊಂದು ಬಾರಿಸ್ತಾ ಇದೆ, ಸ್ವರವೇ ಒಂದು ಹೇಳ್ತಾ ಇದೆ, ವಾದನವೇ ಒಂದು ಹೇಳ್ತಾ ಇದ್ದಾಗ ಅವಾಗ ಇದೇನಿದೆ ಹಿಂಗ್ ಬಾರಿಸ್ತಾ ಇದೆಯಾ, ಏನ್ ಹಿಂಗೆ ಅಂತ ಅಂದ್ಬಿಟ್ಟು ಉಬ್ಬಿನಲ್ಲೇ ಮಾತಾಡ್ತಾರೆ, ಉಬ್ಬಿನಲ್ಲೇ ಹೇಳ್ತಾರೆ. ಆದ್ರೆ ನೀನ್ ಹಿಂಗ್ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಲ್ಲ. ಹಿಂಗ್ ಮಾಡ್ತಾ ಇದ್ದಾಗ್ಲೇನೆ ಅವರು ನೀನ್ ಹಿಂಗ್ ತಪ್ಪು ಮಾಡ್ತಾ ಇದೆ, ಸರಿ ಮಾಡ್ಕೋ ಅಂತ ಹೇಳಿ ಉಬ್ಬಿನಲ್ಲೇ ಹೇಳ್ತಾರೆ. ಪ್ರೇಕ್ಷಕರು ಅದನ್ನೂ ರಂಜಿಸ್ಬಿಡ್ತಾರೆ. ಇವರಿಬ್ರು ಪರಸ್ಪರ ತಿದ್ದಿಕೊಳ್ತಾ ಇದ್ದಾರೆ, ಅಥವಾ ಅವಳು ಅವನನ್ನ, ವಾದಕನನ್ನ ತಿದ್ದುತ್ತಾ ಇದ್ದಾಳೆ, ನಿನ್ನ ಸ್ವರವಿನ್ಯಾಸ ತಪ್ಪಿದೆ ಅನ್ನುವಂಥದ್ದು ಗೊತ್ತಾಗಲ್ಲ ಪ್ರೇಕ್ಷಕರಿಗೆ. ಅಷ್ಟು ಜಾಣ್ಮೆ ಈ ನೀಲಾಂಜನಾಗಿತ್ತು ಅಂತ ಹೇಳ್ತಾ ಇರೋದು. ನೋಡಿ, ಸೊಗಸಾಗಿರೋದು. ಕುಡುಪಂ ಕೈಯಂ ಜತಿಯೊಳ್ ತಡವರೆ, ಕುಡುಪಂ ವಾದನ ದಂಡ ಮತ್ತು ಕೈ ಸ್ವರವಿನ್ಯಾಸ ತಡವರೆ ತಪ್ಪಾದರೆ, ಆ ವಾದಕಂಗೆ ಹಾಗೆ ತಪ್ಪಾಗಿ ನುಡಿಸ್ತಾ ಇರುವ, ತಪ್ಪನ್ನ ಮಾಡಿದಂತ ಸ್ವರವಿನ್ಯಾಸವನ್ನು ತಪ್ಪಾಗಿ ಮಾಡಿದಂತ ಆ ವಾದಕಂಗೆ, ಆ ನುಡಿಸುವವನಿಗೆ ಪೂರ್ವಿಂ ಹುಬ್ಬಿನಿಂದಲೇ, ಜತಿಯಂ ಪೂರ್ವಿಂ ಅಂದ್ರೆ ಉಬ್ಬಿನಿಂದಲೇ, ಜತಿಯಂ ತೊಡರದೆ ನಡೆಯಿಸಿ. ಪೂರ್ವಿಂ ಅಂದ್ರೆ ಈ ಉಬ್ಬಿನಿಂದಲೇ, ಜತಿಯಂ ಸ್ವರವಿನ್ಯಾಸವನ್ನ ತೊಡರದೆ, ಎಡುವುದೇ, ತಪ್ಪಿಸದೆ, ತಪ್ಪು ಮಾಡದೆ, ನಡೆಯಿಸಿ. ನೋಡಿ, ಅದನ್ನ ಹೇಳ್ತಾ ಇರೋದು. ಉಬ್ಬಿನಿಂದಲೇ ಒಂದು ಚೂರೂ ತೊಡರದೆ, ತಪ್ಪು ಮಾಡದೆ ನಡೆಸಿ
ಪುರುವದೇ ಕುಡುಪು ಎನೆ, ಹುಬ್ಬೆ ವಾದನ ದಂಡವಾಯ್ತು ಅನ್ನುವ ಹಾಗೆ ನರ್ತಕಿಯೇ ಸಭೆಗೆ ವಾದಕಿಯಾದಳ್. ಆ ನರ್ತಕಿ ನೀಲಾಂಜನೆಯೇ ಸಭೆಗೆ, ಇಡೀ ಸಭೆಗೆ ವಾದಕಿಯಾದಳ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ. ವಾದನ ದಂಡವಾದ್ಲು, ಅವಳೇ ಆ ಇನ್ಸ್ಟ್ರೂಮೆಂಟ್ ಆದ್ಲು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಕುಡುಪುಂ ಕೈಯುಂ ಜತಿಯೊಳ್ ತಡ ತಡವರೆ ವಾದಕಂಗೆ ಪೂರ್ವಿಂ ಜತಿಯಂ ತೊಡರದೆ ನಡೆಯಿಸಿ ಪೂರ್ವದೇ ಕುಡುಪು ಎನೆ ನರ್ತಕಿಯೇ ಸಭೆಗೆ ವಾದಕಿಯಾದಳ್. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಭಾಗ ಮುಕ್ತಾಯ ಆಗುತ್ತೆ. ಮುಂದಿನ ಭಾಗದಲ್ಲಿ ನೀಲಾಂಜನೇಯ ನೃತ್ಯದ ಸೊಗಸು ಇನ್ಯಾವ್ಯಾವ ರೀತಿಯಲ್ಲಿ ಇತ್ತು, ಇನ್ಯಾವ ರೀತಿಯಲ್ಲಿ ಪ್ರೇಕ್ಷಕರ ಮನಸ್ಸನ್ನು ಅವಳು ಹೊಕ್ಕಳು, ಇನ್ಯಾವ ರೀತಿಯಲ್ಲಿ ಸಹೃದಯ ಮನಸ್ಸನ್ನು ಆನಂದಗೊಳಿಸಿದಳು ಅನ್ನುವಂಥದ್ದು, ಮತ್ತು ಆ ನೀಲಾಂಜನೇಯ ಬದುಕು ಯಾವ ರೀತಿಯಲ್ಲಿ ಕೊನೆಗೊಳ್ತು ಅನ್ನುವಂಥ ರೀತಿಯನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.